ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೆ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ಇವತ್ತಿನ ದಿವಸ ಬಹಳ ವಿಶೇಷವಾಗಿ ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇದೇನು ಗುರುಗಳೇ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀರಲ್ಲ, ನಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಏನಾದರೂ ಸ್ಪೆಷಲ್ ಮಾಡ್ತಾ ಇದ್ದೀರಾ? ಮಾಡಲೇಬೇಕಲ್ವಾ. ಇವತ್ತಿನ ದಿವಸ ಈ ನಿಮ್ಮ ಶ್ರೀನಿವಾಸ್ ಶರ್ಮಾರವರು ಇಷ್ಟು ಒಂದು ಅದ್ಭುತವಾಗಿರತಕ್ಕಂಥ ಕೆಲಸವನ್ನು ಮಾಡಲಿಕ್ಕಾಗಲಿ, ಈ ನಿಮ್ಮ ಶ್ರೀನಿವಾಸ್ ಶರ್ಮಾರವರು ಇವತ್ತಿನ ದಿವಸ ತಮ್ಮೆಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳನ್ನು ದೂರ ಮಾಡಲಿಕ್ಕಾಗಲಿ, ತಾವೆಲ್ಲರೂ ಕೂಡ ಪಡ್ತಾ ಇರತಕ್ಕಂಥ ಈ ಒಂದು ಕಷ್ಟವನ್ನು ದೂರ ಮಾಡಲಿಕ್ಕಾಗಲಿ, ಸಾಕಷ್ಟು ವಿದ್ಯೆಗಳನ್ನು ತಿಳ್ಕೊಳ್ಲಿಕ್ಕಾಗಲಿ, ಪ್ರತಿಯೊಂದಕ್ಕೂ ಕೂಡ ಪ್ರೋತ್ಸಾಹಿಸ್ತಾ, ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಸಹಾಯವನ್ನು ಮಾಡ್ತಾ, ನಾನು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ತಿದ್ದಿ ತೀಡಿ ನನ್ನನ್ನು ಇವತ್ತಿನ ದಿವಸ ಈ ಒಂದು ಸ್ಥಾನಮಾನಕ್ಕೆ ಬರಲಿಕ್ಕೆ, ನನ್ನ ಜನ್ಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನನ್ನ ತಂದೆ ತಾಯಿನ ಇವತ್ತಿನ ದಿವಸ ನಾನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಅದರಲ್ಲೂ ಬಹಳ ವಿಶೇಷವಾಗಿ ನನ್ನ ತಾಯಿಯನ್ನು ಇವತ್ತಿನ ದಿವಸ ಬಹಳ ಶ್ರದ್ಧಾಭಕ್ತಿಯಾಗಿ ನಾನು ಪ್ರಾರ್ಥನೆಯನ್ನು ಮಾಡಲೇಬೇಕು. ಯಾಕೆ? ಇವತ್ತಿನ ದಿವಸ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ, ಏನಪ್ಪ, ವಿಶ್ವ ತಾಯಂದಿರ ದಿನಾಚರಣೆ. ಹೇಗೆ ನಾನು ನನ್ನ ತಾಯಿಯನ್ನು ನಾನು ಇಷ್ಟು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನೋ, ಎಲ್ಲೋ ಒಂದು ಕಡೆ ನಾನು ನನ್ನ ಅಜ್ಜಿನೂ ಕೂಡ ಅಷ್ಟೇ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಯಾಕೆ ಅಂದರೆ, ನನ್ನ ಬಾಲ್ಯದಲ್ಲಿ ನನ್ನ ತಾಯಿ ನನ್ನನ್ನು ಎಷ್ಟು ನೋಡ್ಕೊಂಡಿದ್ದಾರೋ ಅಷ್ಟೇ ಪ್ರೀತಿಯಿಂದ ನಾನು ಶಾಲೆಗೆ ಹೋಗ್ಬೇಕಾದ್ರೂ ಕೂಡ ನನ್ನ ಅಜ್ಜಿ ನನ್ನನ್ನು ಅದೇ ರೀತಿ ನೋಡ್ಕೊಂಡಿದ್ದಾರೆ. ತಾಯಿ ಎಂಬತಕ್ಕಂಥ ಸ್ಥಾನ ಬರೀ ಜನ್ಮ ಕೊಟ್ಟವರಿಗೆ ಮಾತ್ರ ಅಲ್ಲ, ನನ್ನ ಅಜ್ಜಿ, ನನ್ನ ನೋಡ್ಕೊಳ್ತಕ್ಕಂಥ ನನ್ನ ಅಕ್ಕ ತಂಗಿಯರು, ಪ್ರತಿಯೊಬ್ಬರಿಗೂ ಕೂಡ ನಾವೊಂದು ಸ್ಥಾನಮಾನವನ್ನು ಕೊಡಬೇಕು. ಯಾಕೆ ಅಂದರೆ, ಇವತ್ತಿನ ದಿವಸ ನಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ತಪ್ಪು ಒಪ್ಪುಗಳನ್ನು ಸರಿಸಮ ಪ್ರಮಾಣವಾಗಿ ತಿದ್ದಿ ತೀಡ್ತಕ್ಕಂಥ ಪ್ರತಿಯೊಂದು ಹೆಣ್ಣು ಮಗುನೂ ಕೂಡ ನಾವು ತಾಯಿ ಸ್ಥಾನದಲ್ಲಿ ನೋಡಲೇಬೇಕು, ಅವರಿಗೆ ಆ ಒಂದು ಗೌರವವನ್ನು ಕೊಡಲೇಬೇಕು. ಅಂತಹ ಅದ್ಭುತವಾಗಿರ್ತಕ್ಕಂಥ ಮಹತ್ವಪೂರ್ಣ ಸ್ಥಾನವನ್ನು ಹೊಂದಿರತಕ್ಕಂಥ ವಿಶ್ವ ತಾಯಂದಿರ ದಿನಾಚರಣೆ, ಆ ಒಂದು ತಾಯಿಯ ಸ್ಥಾನಕ್ಕೆ ನಾವು ಗೌರವವನ್ನು ಕೊಡ್ತಾ, ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಮೆರುಗೇನಪ್ಪ ಅಂದರೆ, ಈ ಒಂದು ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಅಂತ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಇದರಲ್ಲಿ ಶ್ರೀನಿವಾಸ್ ಶರ್ಮಾರವರಿಗಂತೂ ಬಹಳ ಪ್ರೀತಿ, ಬಹಳ ಅಚ್ಚುಮೆಚ್ಚು ಅಂತಲೂ ಕೂಡ ಹೇಳ್ಬೋದು. ಏನಿದು ಗುರುಗಳು ಯಾವಾಗಲೂ ಬೇರೆ ಜಾಗದಲ್ಲಿ ಕೂತ್ಕೊತಾ ಇದಾರಲ್ಲ, ಇವತ್ತೇನಿದು ಪ್ರತಿನಿತ್ಯ ಕಾರ್ಯಕ್ರಮದಲ್ಲಿ ಬರೋ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟಿದಾರಲ್ಲ, ಏನಿದು ಸ್ಪೆಷಲ್ಲು? ಏನು ಗುರುಗಳು ಈ ಕಡೆ ಕೂತ್ಕೊಂಡ್ಬಿಟ್ಟಿದ್ದೀರಿ, ಇದೇನಿದು ವಿಶೇಷ? ಹೌದು, ಇಲ್ಲಿ ಒಂದು ವಿಶೇಷ ಇದೆ. ಯಾಕೆಂದರೆ ವಿಶ್ವ ತಾಯಂದ್ರ ದಿನಾಚರಣೆ, ತಾಯಿಯ ಹಬ್ಬ ಅಲ್ವಾ ಇವತ್ತಿನ ದಿವಸ. ಅದಕ್ಕೋಸ್ಕರ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕು. ಮತ್ತು ಈ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅತಿಥಿಗಳು, ಅತಿಥಿ ಅಭ್ಯಾಗತರಂತಲೇ ಹೇಳ್ಬೋದು. ಯಾಕೆ ಅಂದರೆ, ಇವತ್ತಿನ ದಿವಸ ನಾನು ನಿಮ್ಮೆಲ್ಲರಿಗೂ ಕೂಡ ಪರಿಚಯ ಮಾಡ್ತಾ ಇರ್ತಕ್ಕಂಥ ಇಬ್ಬರು ಅತಿಥಿಗಳು, ಅದರಲ್ಲಿ ಒಬ್ಬರು ಮಾತ್ರ ನಿಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರೆ, ಮತ್ತೊಬ್ಬರೂ ಕೂಡ ಚಿರಪರಿಚಿತರೆ, ಆದರೆ ಅಷ್ಟಾಗಿ ಕೆಲವೊಂದಷ್ಟು ಜನಕ್ಕೆ ಗೊತ್ತಿಲ್ಲ. ಆದರೆ ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಪರಿಚಯವನ್ನು ಮಾಡಿಸ್ತಾ ಇದ್ದೇನೆ. ಯಾಕೆ ಅಂದರೆ, ತಾಯಿ ಎಂಬತಕ್ಕಂಥ ಸ್ಥಾನ, ತಾಯಿಯ ಆರೋಗ್ಯ, ಇವತ್ತಿನ ದಿವಸ ನಮ್ಮ ಊಟ ಉಪಚಾರ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗೋಗಿದೆ. ತಾಯಿಯ ಆರೋಗ್ಯದ ವಿಚಾರವಾಗಿ ನಾವು ಯಾರನ್ನೂ ಕೂಡ ಮಾತಾಡ್ತಾನೆ ಇಲ್ಲ. ಆದರೆ ತಾಯಿಯ ಆರೋಗ್ಯದ ಬಗ್ಗೆನೂ ಕೂಡ ನಾವೆಲ್ಲರೂ ಕೂಡ ಗಮನವನ್ನು ವಹಿಸಬೇಕು, ಗಮನವನ್ನು ನಾವೆಲ್ಲರೂ ಕೂಡ ತೆಗೆದುಕೊಳ್ಬೇಕು. ಯಾಕೆ ಅಂದರೆ, ಇತ್ತೀಚಿನ ದಿನಮಾನಗಳಲ್ಲಿ ಮಗುವಿನ ಜನನ ಆದ ನಂತರ ತಾಯಿಗೆ ಒಂದಷ್ಟು ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಏನಪ್ಪ, ಶುಗರು, BP, ಹಾಳು ಮೂಳು, ಅದು ಏನೇನೋ ಬದಲಾವಣೆಗಳಾಗ್ತಾ ಇದೆ. ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ. ಮಗುವಿನ ಜನನ ಆದ ನಂತರ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇರತಕ್ಕಂಥ ತಾಯಂದ್ರು ತಮ್ಮೆಲ್ಲರಿಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯದ ಸಲಹೆಗಳನ್ನು ಕೊಡಲಿಕ್ಕೆ ಅಂತಲೇ ಬಹಳ ವಿಶೇಷವಾಗಿರ್ತಕ್ಕಂಥ ಒಬ್ಬರು ಡಾಕ್ಟರ್, ವೈದ್ಯರನ್ನು ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಅದರ ಜೊತೆಗೆ ಮೊದಲನೇದಾಗಿ ನಿಮ್ಮೆಲ್ಲರ ಮೆಚ್ಚಿನ, ಅಚ್ಚುಮೆಚ್ಚಿನ
ಮಹರ್ಷಿವಾಣಿ ಕಾರ್ಯಕ್ರಮದ ಕೇಂದ್ರ ಬಿಂದು, ಮಹರ್ಷಿವಾಣಿ ಕಾರ್ಯಕ್ರಮದ ಮುಖ್ಯ ಸ್ಥಾನವನ್ನು, ಆ ಒಂದು ಸಿಂಹಾಸನವನ್ನು ಯಾವಾಗಲೂ ಕೂಡ ಅಲಂಕರಿಸ್ತಾ ಇರ್ತಕ್ಕಂಥವ್ರು ಯಾರಪ್ಪ? ನನ್ನ ನಿಮ್ಮೆಲ್ಲರ ಮೆಚ್ಚಿನ, ಅಚ್ಚುಮೆಚ್ಚಿನ ಪ್ರೀತಿಯ ಗುರುಗಳು, ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರನ್ನು ಇವತ್ತಿನ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರೂ ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ, ಮೊದಲನೇದಾಗಿ ಗುರುಗಳನ್ನು ಸ್ವಾಗತಿಸೋಣ. ಹಂಗಂತ ಹೇಳಿ ತಾವು ಯಾರೂ ತಲೆ ಕೆಡಿಸ್ಕೊಂಬೇಡಿ, ರಾಶಿಫಲವನ್ನು ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಈ ಭಾನುವಾರದ ಕಾರ್ಯಕ್ರಮದಲ್ಲಿ ಮತ್ತೊಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತಿನ ದಿವಸ ರಾಜ್ಯದ, ದೇಶದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು, ಪ್ರತಿಯೊಬ್ಬ ಮಕ್ಕಳೂ ಕೂಡ ಇವತ್ತಿನ ದಿವಸ ಈ ಕೆಲಸವನ್ನು ತಾವು ಆಚರಣೆಯನ್ನು ಮಾಡಲೇಬೇಕು, ತಪ್ಪುದಿರ ಆಚರಣೆಯನ್ನು ಮಾಡಬೇಕು. ಏನು ಕೆಲಸ, ಏನು ಮಾಡಬೇಕು ಅಂತ ನಾನು ತಿಳಿಸ್ತಾ ಇದ್ದೇನೆ, ಅದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಆದರೆ ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ. ಗುರುಗಳೇ, ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಇದರಲ್ಲಿ ನಾನು ನಿಮಗೆ ಸ್ಪೆಷಲ್ ಆಗೇ ಸ್ವಾಗತ ಕೊಡ್ತೀನಿ, ಯಾಕೆಂದರೆ ಭಾನುವಾರದ ಕಾರ್ಯಕ್ರಮದ ಜವಾಬ್ದಾರಿ ನನಗೆ ಕೊಟ್ಟಿದ್ದೀರಲ್ಲ, ಅದಕ್ಕೋಸ್ಕರ. ಭಾನುವಾರದ ಕಾರ್ಯಕ್ರಮ ಜವಾಬ್ದಾರಿನೂ ನಿನ್ನ ಮೇಲಿದೆ. ಹೌದು. ಹಾಗೆ ಒಂದು ಅಪಾರವಾದಂಥ ರೀತಿ ತಂದೆ ತಾಯಿ ಬಗ್ಗೆ ಒಂದು ಗೌರವವಿಟ್ಟು ಮಾತಾಡ್ದಲ್ಲ, ಅದು ಬಹಳ ಸಂತೋಷ ಇದೆ. ಇನ್ನು ವಿಶ್ವ ತಾಯಂದಿರ ದಿನಾಚರಣೆ ಬರೀ ಜನ್ಮ ಕೊಟ್ಟರೆ ಮಾತ್ರ ತಾಯಿ ಅಲ್ಲ, ಒಂದು ಹೆಣ್ಣಾಗಿದ ಮೇಲೆ ಅವಳು ತಾಯಿನೇ. ಒಂದು ಹೆಣ್ಣೆ ತಾಯಿ. ಅಂತಹ ಭೂತಾಯಿ, ಜಲತಾಯಿ, ಮಾತೃವಾತ್ಸಲ್ಯ, ಜೊತೆಗೆ ಈ ಪ್ರಕೃತಿ ಮಡಿಲು ಎಲ್ಲವೂ ಸಹಿತ ಒಂದು ಹೆಣ್ಣೆ. ಆದರೆ ಈ ಸೃಷ್ಟಿನಲ್ಲಿ ಹೆಣ್ಣಿಗಿರ್ತಕ್ಕಂಥ ಸ್ಥಾನಮಾನ ಅಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಅಂಥದ್ರಲ್ಲಿ ವಿಶ್ವ ತಾಯಂದಿರ ದಿನಾಚರಣೆ ಎಂಬತಕ್ಕಂಥದ್ದು ಒಂದು ದಿನಕ್ಕೆ ಮಾತ್ರ ಸೀಮಿತನ? ಅದು ಸಾಲದು. ವರ್ಷದ 365 ದಿವಸ ವಿಶ್ವ ತಾಯಂದಿರ ದಿನಾಚರಣೆ ಆಗಬೇಕು. ಪ್ರತಿಯೊಬ್ಬ ತಾಯಿಯನ್ನು ಪ್ರತಿಯೊಬ್ಬರು ಗೌರವಿಸಬೇಕು, ಪ್ರತಿಯೊಬ್ಬರು ಆರಾಧಿಸಬೇಕು. ಹಾಗೆ ಹೆಣ್ಣು ಅಂದ್ರೇ ಆ ಸ್ಥಾನಮಾನಕ್ಕೆ ಸೇರ್ತಕ್ಕಂಥವಳು. ಅಂಥ ಹೆಣ್ಣು ಮಕ್ಕಳ ತಾಯಂದಿರ ಅವರ ಆರೋಗ್ಯದ ಬಗ್ಗೆ ಒಂದು ಚಿಂತನೆ, ಒಂದು ಕಾಳಜಿನಿಟ್ಕೊಂಡು ಭಾನುವಾರದ ಈ ಕಾರ್ಯಕ್ರಮದಲ್ಲಿ ವೈದ್ಯರನ್ನು ಆಹ್ವಾನಿಸ್ತಕ್ಕಂಥದ್ದು, ಅದರಲ್ಲೂ ವೈದ್ಯರಲ್ಲಿ ತನ್ನದೇ ಆದಂತಹ ಒಂದಷ್ಟು ಚಾಪು ಮೂಡಿಸಿರ್ತಕ್ಕಂಥದ್ದು, ಸಾಕಷ್ಟು ಜನಕ್ಕೆ ಚಿರಪರಿಚಿತ ಆಗಿರ್ತಕ್ಕಂಥದ್ದು, ತನ್ನ ವಿದ್ವತ್ತಿನಿಂದ ಸಾಕಷ್ಟು ಜನದ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ತರ್ತಿರ್ತಕ್ಕಂಥದ್ದು. ಇವತ್ತಿನ ದಿವಸ ಕೆಲವಷ್ಟು ಸಮಸ್ಯೆ ಅಂತ ಬಂದರೆ, ಸಮಸ್ಯೆ ಬಂದ ಮರುಕ್ಷಣ ವೈದ್ಯರ ಬಳಿ ಹೋದ ತಕ್ಷಣ ಅವರು ಬಯಡಿಸೋ ರೀತಿ ನೋಡಿದ್ರೆ, ಅಬ್ಬಾ ಆಯ್ತಿರೋ ನನ್ನ ಜೀವನ, ಮುಗಿತಿರೋ ನನ್ನ ಜೀವನ, ಕಡೇ ದಿನಗಳೇನೋ ನನ್ನ ಬದುಕು, ಈ ಮಟ್ಟದ ಪ್ರಯಾಣ ಬಂದ್ಬಿಡುತ್ತೆ. ಆದರೆ ಅದನ್ನು ಹೊರತುಪಡಿಸಿ ಅದೆಲ್ಲ ಬದುಕು, ಇದು ಬದುಕು, ಇದು ಜೀವನ, ಅದೆಲ್ಲ ಜೀವನ. ಆ ಜೀವನದಿಂದ ಹೊರಗಡೆ ಬನ್ನಿ, ಈ ಜೀವನಕ್ಕೆ ನಾವು ಹೊರಡೋಣ. ನಮ್ಮ ಈ ಜೀವನ ಇವತ್ತಿಂದಲ್ಲ, ಇದು ಪೂರ್ವದಿಂದ ಇರತಕ್ಕಂಥದ್ದು. ಆ ಪೂರ್ವದ ಇತಿಹಾಸವನ್ನು ಮರುಕಳಿಸಿ ಹೊಸ ಜೀವನದ ಒಂದು ಹಾದಿಯನ್ನು ತೋರಿಸ್ಕೊಡ್ತಾ, ಹೊಸ ಜೀವನ ಅಂದರೆ ಹಿಂದಿನ ಹಸಿರು ಇವತ್ತಾಗ್ತಿರ್ತಕ್ಕಂಥ ನಮ್ಮ ಉಸಿರು, ಇಂದಿನ ಹಸಿರು ಇಂದಿನ ಉಸಿರು. ಅಂದರೆ ಹಿಂದಿನ ಪರಿಕಲ್ಪನೆ ಏನಿತ್ತು ಆ ಪರಿಕಲ್ಪನೆಯನ್ನು ಮರುಕಳಿಸಿ ತರ್ತಿರ್ತಕ್ಕಂಥ ಈ ನಿಮ್ಮ ಆನಂದ್ ಗುರುಜಿಯವರಿಗೆ ಆತ್ಮೀಯರೂ ಹೌದು, ನನ್ನ ಕುಟುಂಬದ ತುಂಬ ಹತ್ತಿರದಲ್ಲಿರ್ತಕ್ಕಂಥ ಕುಟುಂಬದ ಸದಸ್ಯರೂ ಹೌದು. ಯಾಕೆಂದರೆ ವೈದ್ಯರು ಅಂದರೆ ಅವ್ರು ಯಾವತ್ತೂ ದೂರ ಅಲ್ಲ. ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತೀವಿ. ಅಂದರೆ ಅವರಲ್ಲಿರ್ತಕ್ಕಂಥ ವಿದ್ವತ್ತು, ಗೌರವ, ಘನತೆ ಅಷ್ಟೇ ಅಲ್ಲ, ಈ ವೈದ್ಯರಲ್ಲಿ ಇನ್ನೊಂದು ಗುಣ ಇದೆ. ವೈದ್ಯರು ಬೆಳೆದು ಬಂದ ಹಾದಿ, ಅವರಲ್ಲಿರ್ತಕ್ಕಂಥ ವಿದ್ವತ್ತು, ಆ ವಿದ್ವತ್ತಿಗೂ ಇವತ್ತಿನ ಅವರ ಪರಿಕಲ್ಪನೆಗೂ, ಹಾಗೆ ಇವತ್ತು ಜನ ಅವರನ್ನು ಗುರುತಿಸ್ತಿರ್ತಕ್ಕಂಥ ರೀತಿಗೂ ನಾನು ಇಷ್ಟೆಲ್ಲ ಹೇಳಿದ್ದೀನಿ ಅಂದರೆ ಆ ವೈದ್ಯರು ಯಾರು ಅಂತಕ್ಕಂಥದ್ದು ಒಂದು ಸಸ್ಪೆನ್ಸ್ ಆಗೇ ಇದೆ. ಆ ವೈದ್ಯರನ್ನು ನಾನಿವತ್ತು ನೀವು ಪರಿಚಯಿಸ್ತೀನಿ. ನಾನು ಪರಿಚಯಿಸ್ತಿಲ್ಲ, ನನ್ನ ಸುಪುತ್ರ ಶ್ರೀನಿವಾಸ್ ಶರ್ಮಾ ಇವತ್ತು ಪರಿಚಯಿಸ್ತಾ ಇದ್ದಾರೆ. ಪರಿಚಯ ನಮ್ಮಿಂದ ಮಾತ್ರ ಅಲ್ಲ, ಈಗಾಗಲೇ ಮುತ್ತು ರಕ್ತ ಪಚ್ಚೆ ಅಂತಿರ್ತಕ್ಕಂಥ ಆ ವಜ್ರ ವೈಡೂರ್ಯದಂತಿರ್ತಕ್ಕಂಥ ವೈದ್ಯರಿಗೆ ನಮ್ಮ ಪರಿಚಯ ಎಲ್ಲಿಂದ? ಸೃಷ್ಟಿಗೆ ಪರಿಚಯ ಇದೆ. ಆದರೂ ನನ್ನ ಕಾರ್ಯಕ್ರಮದಲ್ಲಿ, ಅಂದರೆ ನನ್ನ ಕಾರ್ಯಕ್ರಮ ಅಲ್ಲ, ನನ್ನ ಮಗನ ಕಾರ್ಯಕ್ರಮದಲ್ಲಿ ಇವತ್ತು ವಿಶ್ವ ತಾಯಂದಿರ ದಿನಾಚರಣೆಯ ಈ ಶುಭ ಸನ್ನಿವೇಶದಲ್ಲಿ ಪ್ರತಿಯೊಬ್ಬ ತಾಯಿಯರ ಆರೋಗ್ಯ ಸರಿ ಹೋಗಬೇಕು. ತಾಯಿಯ ಆರೋಗ್ಯ ಸರಿ ಹೋದರೆ ಇಡೀ ಕುಟುಂಬದ ಆರೋಗ್ಯವನ್ನು ನಿರ್ವಹಿಸುವಂಥ ಶಕ್ತಿ ಆ ತಾಯಿಗೆ ಬರುತ್ತೆ ಅಂತಕ್ಕಂಥ ಚಿಂತನೆ ಶ್ರೀನಿವಾಸ್ ಶರ್ಮಂದು. ಕೂತ್ಕೊಳ್ಳಿ, ಮಾತಾಡೋಣ. ನೇತ್ರ ತಜ್ಞರು ಮತ್ತು ನಾರಾಯಣ ನೇತ್ರಾಲಯದ ಮುಖ್ಯಸ್ಥರು, ಚೇರ್ಮನ್. ಈಗ ತಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರ್ಬೇಕು ಅನ್ಕೊಂತೀನಿ ಮೋಸ್ಟ್ಲಿ. ಆದರೆ ಹೆಸರನ್ನು ಹೇಳ್ಬಿಡ್ತೀನಿ, ಅವರು ಬೇರೆ ಯಾರೂ ಅಲ್ಲ, ಬಹಳ ಅದ್ಭುತವಾಗಿ ಇದರಲ್ಲಿ ಸಾಕಷ್ಟು ಹೆಚ್ಚಿನಷ್ಟು ಜ್ಞಾನವನ್ನು ಉಳ್ಳಿರ್ತಕ್ಕಂಥವ್ರು. ಬರೀ ನೇತ್ರದಲ್ಲಿ ಮಾತ್ರ ಅಲ್ಲ, ಇವತ್ತಿನ ದಿವಸ ಮತ್ತೊಂದಷ್ಟು ವಿಚಾರಗಳಲ್ಲಿ ಅವರ ಅಧ್ಯಯನ ಸಾಕಷ್ಟು ಇರತಕ್ಕಂಥದ್ದಿದೆ.
ವೈದ್ಯರಾಗಿರ್ತಕ್ಕಂಥ ಗೌರವಾನ್ವಿತ ಭುಜಂಗಯ್ಯ ಶೆಟ್ಟಿ ಅವರನ್ನ ನಾನು ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮನ್ನು ಯಾವ ರೀತಿ ಸ್ವಾಗತಿಸಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಡಾಕ್ಟ್ರೆ. ಯಾಕೆಂದರೆ ತಾವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು, ನೀವು ಮಾಡಿರ್ತಕ್ಕಂಥ ಸಾಧನೆ, ನಾನು ಒಂದು ಕ್ಷಣ ಅದನ್ನೆಲ್ಲವನ್ನು ಕೂಡ ಅರಿತಿದ ತಕ್ಷಣ ನನ್ನ ಮನಸ್ಸಿಗೆ ಬಂದಿದ್ದು ಒಂದೇ, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾಯಂದರು ಸಾಕಷ್ಟು ಜನ ಇದ್ದಾರೆ, ಆರೋಗ್ಯದ ಸಮಸ್ಯೆಯಲ್ಲಿ ನರಳ್ತಾ ಇದ್ದಾರೆ. ನಿಮ್ಮ ಅವಶ್ಯಕತೆ ಇವತ್ತಿನ ದಿವಸ ಅವರೆಲ್ಲರಿಗೂ ಕೂಡ ಇದೆ ಡಾಕ್ಟರ್. ತಾವು ಏನೆಲ್ಲ ವಿಚಾರಗಳನ್ನು ತಿಳಿಸ್ಬೇಕು ಅಂದ್ಕೊಂಡಿದ್ದೀರೋ ತಾವು ಅದನ್ನು ತಿಳಿಸ್ಬೇಕು. ನಮ್ಮ ತಾಯಂದ್ರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ ನಿಮಗೋಸ್ಕರ. ತುಂಬ ಸಂತೋಷ ಆಗುತ್ತೆ, ಹೆಮ್ಮೆ ಆಗುತ್ತೆ ನಿಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನನಗೊಂದು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟ ಗುರೂಜಿಯವ್ರಿಗೂ ನಿಮಗೂ ಫಸ್ಟ್ ವಂದನೆಗಳನ್ನ ಹೇಳಬೇಕು. ಆದರೂ ನಾನು ಸಾಕಷ್ಟು ಡಾಕ್ಟರ್ಗಳನ್ನ ನೋಡಿದ್ದೇನೆ. ನಾನಷ್ಟೇ ಅಲ್ಲ, ಈ ನಾಡಿನ ಜನತೆ ನೋಡಿದ್ದಾರೆ. ಆದರೆ ಸರಳತೆ, ಸಜ್ಜನತೆ, ಯಾರೊಬ್ಬರನ್ನಾದರೂ ಸಹಿತ ತನ್ನ ಹೃದಯಕ್ಕೆ ತುಂಬ ಹತ್ತಿರವಾಗಿ ತಂದುಕೊಂಡು, ವೈದ್ಯರು ಅಂದರೆ ನೀವು ಬೇಡಿಸ್ತಕ್ಕಂಥವ್ರಲ್ಲ, ವೈದ್ಯೋ ನಾರಾಯಣೋ ಹರಿ ಎಂಬತಕ್ಕಂತಹ ಪದದ ಅರ್ಥ ಪ್ರತಿಯೊಬ್ಬ ವೈದ್ಯರ ಮುಖದಲ್ಲೂ ಕಾಣಬೇಕು, ಹಸನ್ಮುಖಿತನದಲ್ಲಿರಬೇಕು. ಇದೆಲ್ಲವನ್ನು ಸಹಿತ ಕ್ರೋಢೀಕರಿಸಿ ನಾವು ನೋಡೋದಾದರೆ ನಮ್ಮ ಡಾಕ್ಟರ್ ಭುಜಂಗ ಶೆಟ್ಟಿ ಅವರನ್ನೇ ನೋಡಬೇಕು. ನಿಮ್ಮಲ್ಲಿ ಆ ವ್ಯಕ್ತಿತ್ವ, ಆ ಮನಸ್ಥಿತಿ, ಆ ಒಂದು ಗುಣ, ಅಂತಹ ಒಂದು ವಿದ್ವತ್ತು ಇದೆಲ್ಲ ಇದ್ದಿದ್ದಕ್ಕೆ ಹೊರನಟರಾದ್ರಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಹೃದಯದಲ್ಲೂ, ಅವರ ವಾಸ್ತುಗೃಹದಲ್ಲೂ, ಅವರ ಕುಟುಂಬದ ಪರಿವಾರದ ಒಬ್ಬ ವ್ಯಕ್ತಿಯಾಗೂ ಅವ್ರ ಮನೇಲಿ ನಿಲ್ಲಕ್ಕಾಯ್ತು. ಇಲ್ಲ ಅಂದರೆ ಹುಡುಗಾಟದ ಮಾತಲ್ಲ ಅದು, ನನಗನ್ಸಿದ ಮಟ್ಟಿಗೆ. ಇವತ್ತಿಗೂ ಅವರ ಕುಟುಂಬ ಭುಜಂಗ ಶೆಟ್ಟರು ಅಂದರೆ ಅವರು ಆ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಇದೆ. ಪುನೀತ್ ರಾಜ್ಕುಮಾರ್ ಅವ್ರ ಬಾಯಲ್ಲೂ ನಿಮ್ಮ ಹೆಸರನ್ನು ನಾನು ಕೇಳಿದ್ದೇನೆ. ಮೊನ್ನೆ ಅವರ ಒಂದು ಕಾಲವಾಗಿದ್ದಲ್ಲೂ ಕೂಡ ಅವರ ನೇತ್ರವನ್ನು ಸ್ವತಃ ಡಾಕ್ಟ್ರೇ ಅದನ್ನು ತೆಗೆದುಕೊಂಡು ಅದನ್ನು ವೈದ್ಯ ಡಾಕ್ಟರ್ ಅಂದಮೇಲೆ ಎಲ್ಲವೂ ಮಾಡಲೇಬೇಕು. ರಾಜ್ಕುಮಾರ್ ಅವರ ನೇತ್ರಗಳನ್ನು, ಹೌದು ಹೌದು, ಅವರ ಸುಪುತ್ರರಾದಂತಹ ಪುನೀತ್ ರಾಜ್ಕುಮಾರ್ ಅವರ ನೇತ್ರಗಳನ್ನು, ಆದರೆ ಎಲ್ಲಿದೆ, ಯಾರಿಗಿದೆ, ಯಾರ ಕಣ್ಣಾಗಿ ಇವತ್ತು ಸಹ ರಾಜಿಸ್ತಾ ಇದೆ ಅದು ಗೊತ್ತಿಲ್ಲ, ಅದು ನಾನು ಪ್ರಸ್ತಾವನೆ ಮಾಡಲ್ಲ. ಹೌದು. ಆದರೆ ಒಂದು ಇಂತಹ ಒಂದು ಮೇರು ಪರ್ವತದಂತಹ ವಿದ್ಯೆ ಇರತಕ್ಕಂಥ ಡಾಕ್ಟರ್ ಭುಜಂಗ ಶೆಟ್ಟಿ ಅವರು ನೇತ್ರ ತಜ್ಞರು, ಕಣ್ಣಿನ ಬಗ್ಗೆ ಬಹಳ ಅಧ್ಯಯನ ಮಾಡಿರ್ತಕ್ಕಂಥವ್ರು. ಆದರೆ ಇವತ್ತು ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಏನು ತಿಳಿಸ್ಲಿಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ರ ಚಿಂತನೆ ಈಗಾಗಲೇ ಎಲ್ಲರಲ್ಲೂ ಮನೆ ಮಾಡಿದೆ. ಆದರೆ ನಾನು ಈ ಆಸ್ಥಾನದಲ್ಲಿ ಇವತ್ತು ಇಲ್ಲಿಗೆ ಕರೆಸಿ ಕೂಡಿಸಲಿಕ್ಕೆ ಇರತಕ್ಕಂಥ ಮೂಲ ಉದ್ದೇಶ ನೇತ್ರಗಳಿಗೆ ಸಂಬಂಧಪಟ್ಟದ್ದಲ್ಲ. ಹೌದು, ನೇತ್ರಗಳಿಗೂ ಒಂದು ಬಿಗ್ ಬಾಸ್ ಆಗಿರ್ತಕ್ಕಂಥ, ನೇತ್ರಗಳಿಗೆ ಬಿಗ್ ಬಾಸ್ ಅದು. ನಿಮ್ಮ 72,000 ನರನಾಡಿಗಳಿಗೂ, ನಿಮ್ಮ ಲಿವರು, ನಿಮ್ಮ ಕಿಡ್ನಿ, ನಿಮ್ಮ ದೇಹದ ಸೌಂದರ್ಯ, ನಿಮ್ಮ ದೇಹದ ವರ್ಚಸ್ಸು ಅಷ್ಟೇ ಯಾಕೆ, ಎಷ್ಟೋ ಆಸಕ್ತಿಪೂರ್ವಕವಾಗಿ ಮಾಡಬೇಕಾಗಿರ್ತಕ್ಕಂಥ ಅಡುಗೆಗಳಾಗಲಿ ಅಥವಾ ಒಂದು ಮನೆಗೆ ಬರ್ತಕ್ಕಂಥ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸ್ತಕ್ಕಂಥದ್ದಾಗಲಿ ಇದು ತಾಯಂದ್ರದಾಯಿತು. ಇನ್ನು ಮನೇಲಿರ್ತಕ್ಕಂಥ ಅಣ್ಣ ತಮ್ಮಂದರು, ಹಿರಿಯರು 2 ಕೆಲಸ ಮಾಡಿದ್ರೆ 3ನೇ ಕೆಲಸಕ್ಕೆ ಅಬ್ಬಾ ನನ್ನ ಕೈಲಿ ಆಗ್ತಿಲ್ಲಪ್ಪ, ಪಾದಗಳು ಉರಿ, ಮೀನು ಮಾಂಸ ಕಣ್ಣುಗಳು ನೋವು, ಕೂತ್ರೆ ಎದ್ದೇಳಕ್ಕಾಗಲ್ಲ, ಎದ್ರೆ ಕೂತ್ಕೊಳ್ಳಿಕ್ಕಾಗಲ್ಲ, ತುಂಬ ಆಯಾಸ, ಉದ್ಯೋಗ ಬೇಡಪ್ಪ, ಇವತ್ತು ನನಗೆ ಲೀವ್ ಇದ್ದರೆ ಸಾಕು, ಈ ಚಿಂತನೆ. ಇದಕ್ಕೆಲ್ಲಕ್ಕೂ ಸಹಿತ ರಾಕ್ಷಸತ್ವವನ್ನು ಬೆರೀತಿರ್ತಕ್ಕಂಥದ್ದು ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು. ಈ ಸಕ್ಕರೆ ಕಾಯಿಲೆ, ಶುಗರ್ ಅಂತಕ್ಕಂಥದ್ದನ್ನು ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಮನೆ ಮಾಡಿಬಿಟ್ಟಿದೆ. ಡಾಕ್ಟ್ರು ಆಗಲೇ ಬಂದ ತಕ್ಷಣ ಒಂದು ಮಾತು ಹೇಳಿದ್ರು. ಹಿಂದೆ ಒಬ್ಬರು ಮಹನೀಯರು ಹೇಳಿದರು, ಸಾವಿಲ್ಲದ ಮನೆಗೆ ಹೋಗಿ ಸಾಸಿವೆ ತೆಗೆದುಕೊಂಡು ಬಾ ಅಂತ. ಸಾವಿಲ್ಲದ ಮನೆಯಿಂದ ಸಾಸಿವೆಯನ್ನು ತೆಗೆದುಕೊಂಡು ಬಾ ಅಂತ ಅಂದು ಹೇಳಿದರು. ಇವತ್ತು ಶುಗರ್ ಇಲ್ದಿರತಕ್ಕಂಥ ವ್ಯಕ್ತಿಗಳ ಮನೆಯಿಂದ ಒಂದಿಷ್ಟು ಸಕ್ಕರೆ ತಗೊಂಬ ಅಂತ ಕೇಳಬೇಕಾಗಿದೆ. ಸಕ್ಕರೆನೂ ಬರಲ್ಲ, ಶುಗರ್ ಪ್ರತಿಯೊಬ್ಬ ಮನೆಗೂ ಇದೆ. ಹೌದು ಅಲ್ವಾ, ದೇಹದಲ್ಲೇ ಇದೆ ಈಗ, ಅದಕ್ಕೆ ಅವಶ್ಯಕತೆನೇ ಇಲ್ಲ. ಆದರೆ ಅಂತಹ ಪ್ರಧಾನವಾಗಿ ರಾಕ್ಷಸತ್ವವನ್ನು ಮೆರೀತಿರ್ತಕ್ಕಂಥ ಸಕ್ಕರೆ ಕಾಯಿಲೆಯನ್ನು ಹೋಗಲಾಡಿಸಿ ಪುನಃ ನಮಗೆ ರಿವರ್ಸ್ ಅಂದರೆ ಏನು ಕಾಯಿಲೆಯಿಂದ ನರಳುತ್ತಿದ್ದೀವಿ ಆ ಕಾಯಿಲೆಯಿಂದ ಮುಕ್ತರಾಗ್ಲಿಕ್ಕೋಸ್ಕರ ಇಂತಹ ಒಬ್ಬ ಘನ ಪಂಡಿತರನ್ನು ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ನೋಡುಗರಿಗೆ ಒಂದು ವರದಾನವಾಗಿ ನಿಮ್ಮ ಪ್ರಶ್ನೆಗಳಿಗೆ ಒಂದಷ್ಟು ಸೂಕ್ತವಾದಂಥ ನಿಮ್ಮ ಪ್ರಶ್ನೆ ಈಗಾಗಲೇ ನನ್ನ ತಲೆಯಲ್ಲಿದೆ.
ನಾನು ಪ್ರಶ್ನೆಯನ್ನು ಮುಂದಿಡ್ತೀನಿ, ಡಾಕ್ಟರ್ ಅದಕ್ಕೆ ಮಾತಾಡ್ತಾರೆ. ಇವತ್ತಿಗೆ ಮಾತ್ರ ಸೀಮಿತ ಅಲ್ಲ, ಡಾಕ್ಟರ್ ಇವತ್ತು ಬಿಡೋದಿಲ್ಲ ನಾವು. ಮಹರ್ಷಿ ವಾಣಿ ಕಾರ್ಯಕ್ರಮದ ವಿಶ್ವ ತಾಯಂದಿರ ದಿನಾಚರಣೆಯ ಈ ಶುಭ ದಿನಕ್ಕೆ ಇಷ್ಟಕ್ಕೆ ಸೀಮಿತರಲ್ಲ. ಇನ್ನು ಮುಂದೆ ಡಾಕ್ಟರ್ನ ಕೈ ಮುಗಿದು ನಾನು ಕೇಳ್ತಿದ್ದೇನೆ, ನಮ್ಮ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ತಾಯಂದಿರದು, ಮಹಿಳೆಯರದು, ಹೆಣ್ಣು ಮಕ್ಕಳದು, ಹೆಣ್ಣು ಮನೆಯ ಕಣ್ಣು, ಹೆಣ್ಣು ಮಕ್ಕಳು ಅವರು ಸುಧಾರಣೆ ಆದರೆ, ಅವರು ಚೆನ್ನಾಗಿದ್ದರೆ, ಅವರು ಆರೋಗ್ಯವಂತರಾಗಿದ್ದರೆ, ಅವರು ಮಾಡುವಂಥ ಪದಾರ್ಥಗಳನ್ನು ಸರಿಯಾದ ರೀತಿ ಮಾಡಿದ್ರೆ ಇಡೀ ಕುಟುಂಬವನ್ನು ಸುಧಾರಣೆ ಮಾಡ್ಬೋದು. ಅದಕ್ಕಾಗಿ ನಿಮ್ಮ ಸಹಕಾರ ನಮಗೆ ಬೇಕು, ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಬೇಕು, ನಮಗೆ ಬೇಕು. ಹೌದು. ಮಾತು ನಂದೇ ಆದರೆ ಡಾಕ್ಟ್ರ್ ಮಾತು ಬೇಕಲ್ಲ. ಹೌದು. ಅದಕ್ಕಾಗಿ ವೈದ್ಯರನ್ನು, ಡಾಕ್ಟ್ರನ್ನ ನಾವು ಮಾತಾಡ್ಸೋಣ. ಸಕ್ಕರೆ ಕಾಯಿಲೆಯಿಂದ ನರಳುತ್ತಿರ್ತಕ್ಕಂಥವರಿಗೆ ನಿಮ್ಮ ಕಡೆಯಿಂದ ಒಂದಷ್ಟು ಸಲಹೆ, ಒಂದಷ್ಟು ಸೂಚನೆ, ಒಂದಷ್ಟು ಬೇಕಾಗಿರ್ತಕ್ಕಂಥ ಬದುಕಿಗೆ ಒಂದು ಸೂಕ್ತವಾದಂಥ ಒಳ್ಳೆಯ ಮಾರ್ಗ. ಇಷ್ಟೆಲ್ಲ ನಾನು ಹೇಳಿದ್ರೆ ಒಂದು ಸ್ವಲ್ಪ ಕಾಫಿ ಕುಡಿದು ಬನ್ನಿ ಅಂತ ಆಗಲೇ ಒಂದು ಬ್ರೇಕ್ಗೆ ಸಮಯ ಹೇಳ್ತಾ ಇದ್ದಾರೆ. ಡಾಕ್ಟರ್ ಪಕ್ಕದಲ್ಲಿ ಕುಡಿಸ್ಕೊಂಡು ಕಾಫಿನೂ ಕುಡಿಯೋಂಗಿಲ್ಲ. ಹೌದೌದೌದು. ನೋಡೋಣ, ಅದು ಕುಡಿಯಬೇಕು ಅಂತಾರ ಬೇಡ ಅಂತಾರ, ಅವ್ರನ್ನ ಮಾತಾಡೋಣ. ನೀವು ಮಾತಾಡಿ. ಭಾನುವಾರದ ವಿಶೇಷ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಬಹಳ ಶಕ್ತಿಯುತವಾಗಿರತಕ್ಕಂಥ ಜ್ಞಾನವನ್ನು ಅಪಾರ ಮಟ್ಟದಲ್ಲಿ ಉಳ್ಳಂತಹ ಒಬ್ಬ ವೈದ್ಯರನ್ನು ನಾವು ಇವತ್ತಿನ ದಿವಸ ಸ್ವಾಗತಿಸಿದ್ದೇವೆ. ಅವರ ಬಾಯಿಂದ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೈದ್ಯರನ್ನೇನೋ ಸ್ವಾಗತಿಸ್ಬಿಟ್ವಿ. ಇನ್ನು ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ ಅವರ ಬಾಯಲ್ಲಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ. ವೈದ್ಯರೇ, ತಾವೇ ತಿಳಿಸ್ಕೊಡ್ಬೇಕು ಇವಾಗ. ನಾನು ಗುರುಜಿಯವರು ಆವಾಗಲೇ ಹೇಳಿದರು ಸಕ್ಕರೆ ಕಾಯಿಲೆ ಬಗ್ಗೆ. ಅದರಲ್ಲೇ ಇದೆ, ಸಕ್ಕರೆಯಿಂದ ಬರುವಂಥ ಕಾಯಿಲೆಗೆ ಸಕ್ಕರೆ ಕಾಯಿಲೆ ಅಂತ ಹೇಳ್ತಾರೆ. ಇವಾಗ ಅಫಿಷಿಯಲ್ ಆಗಿ ಸೈಂಟಿಸ್ಟ್ ಹ್ಯಾವ್ ಡಿಸ್ಕವರ್ಡ್ ಅದು ಒಂದು ಡಯಟ್ರಿ ಡಿಸೀಸ್ ಅಂತ. ಸಕ್ಕರೆ ಕಾಯಿಲೆ ಒಂದೇ ಅಲ್ಲ, ಈ ಬೊಜ್ಜು, ಬಿ ಪಿ, ಶುಗರು, ಕೊಲೆಸ್ಟ್ರಾಲು ಎಲ್ಲ ನಾವು ಆಹಾರ ತಪ್ಪು ಸೇವನೆ ಮಾಡಿ ಇರೋದ್ರಿಂದ ಬಂದಿರೋದು. ನಾವು ಈ ಕಡೆಯಿಂದ ತಪ್ಪು ಆಹಾರ ತಗೊಂಡಿದ್ದು, ಈ ಕಡೆಯಿಂದ ಮಾತ್ರೆ ತಗೊಂಡ್ರೆ ಏನು ಪ್ರಯೋಜನ ಆಗುತ್ತೆ ಹೇಳಿ? ಆಹಾರದಿಂದ ತಪ್ಪಾಗಿರೋದನ್ನು ಆಹಾರದಿಂದನೇ ಸರಿಪಡಿಸ್ಬೇಕು ಅಷ್ಟೇ. ಅದೇ ತತ್ವ. ನಮ್ಮ ಹಿರಿಯವರು ಹೇಳ್ತಾ ಇದ್ರಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಹೌದು, ಕರೆಕ್ಟಾಗಿ ಹೇಳಿದರು ಅವರು. ಇವಾಗ ನಮ್ಮ ಸೈನ್ಸ್ ಕೂಡ ಅದೇ ಹೇಳ್ತಾ ಇದೆ. ಸೊ ಆಹಾರ ತಪ್ಪಾಗಿ ಈ ಕಾಯಿಲೆ ಬಂದಿದೆ. ನಾವು ಆ ತಪ್ಪಾಹಾರನ್ನೇ ಬೆಳಗ್ಗೆ, ಸಾಯಂಕಾಲ, ರಾತ್ರಿ ತಿಂತಾ ಇದ್ದರೆ, ಈ ಕಡೆಯಿಂದ ಮಾತ್ರೆ ತಿಂದರೆ ಪ್ರಯೋಜನವೇ ಇಲ್ಲ. ಹೌದು, ಆಹಾರ ತಪ್ಪಾದರೆ ಮಾತ್ರೆ ಪ್ರಯೋಜನ ಇಲ್ಲ, ಆಹಾರ ಸರಿ ಇದ್ದರೆ ಮಾತ್ರೆ ಬೇಕಾಗಿಲ್ಲ ಅಷ್ಟೇ. ಸೊ ಇವಾಗ ಕರೆಕ್ಟಾಗಿ ನಮ್ಗೆ ಗೊತ್ತಾಗ್ಬಿಟ್ಟಿದೆ ಈ ಸಕ್ಕರೆ ಕಾಯಿಲೆ ಬರೋಕ್ಕೂ, ಬಿ ಪಿ ಬರೋಕ್ಕೂ, ಇದು ಬೊಜ್ಜು ಬರೋಕ್ಕೆ ಏನು ಕಾರಣ ಅಂತ. ಅದು ಮೇನ್ ಏನಂದರೆ ಎಕ್ಸೆಸ್ ಆಫ್ ಶುಗರ್ಸ್. ಇವಾಗ ಲಾಸ್ಟ್ ಒಂದು 30, 40, 50 ವರ್ಷದಿಂದ ತುಂಬಾ ಶುಗರ್ ಕನ್ಸಂಪ್ಷನ್ ಆಗಿಬಿಟ್ಟಿದೆ. ಅಂದರೆ ನಾವು ನೋಡ್ಬೋದು, ಒಂದು ನಮ್ಮ ಅಜ್ಜ ಅವರೆಲ್ಲ ಹೇಗೆ ಊಟ ಮಾಡ್ತಾಯಿದ್ರು ಅಂತ. ಅವರು ಇದೇ ರೈಸು, ಅನ್ನ, ಗೋಧಿ, ಜೋಳ ಎಲ್ಲ ತಿಂತಾಯಿದ್ರು. ಅವ್ರಿಗೇನು ಅಂಥ ಕಾಯಿಲೆ ಬರ್ತಾ ಇರಲಿಲ್ಲ. ಯಾಕಂದರೆ ಅವರೆಲ್ಲ ನ್ಯಾಚುರಲಾಗಿ ಬೆಳೆಸ್ತಾಯಿದ್ರು, ಅದನ್ನು ನ್ಯಾಚುರಲಾಗಿ ಆರ್ಗ್ಯಾನಿಕಾಗಿ ತಿಂತಾಯಿದ್ರು. ಅದನ್ನೇನು ಅಷ್ಟು ಪಾಲಿಶು ಮಾಡ್ತಾ ಇರಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚು ಅವರು ಶುಗರ್ ವಾಸ್ ನೆವರ್ ಅ ಪಾರ್ಟ್ ಆಫ್ ದ ಡೈಲಿ ಲೈಫ್. ಎಲ್ಲೋ ಹಬ್ಬಕ್ಕೊಮ್ಮೆ, ಹುಣ್ಮಕ್ಕೊಮ್ಮೆ, ಒಂದು ಸತಿ ಮದುವೆಗೆ ಹೋದರೆ ಪಾಯಸನೋ ಹೋಳಿಗೆನೋ ಆಗಾಗ ತಿಂಗಳಿಗೊಮ್ಮೆ ತಿನ್ನೋರು. ಇವಾಗ ಆಗಿಲ್ಲಲ್ಲ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ತಿಂಡಿ ಜೊತೆಗೆ ನಾವು ಅಷ್ಟು ಸ್ವೀಟ್ ಸ್ಟಾರ್ಟ್ ಮಾಡಿದರೆ ರಾತ್ರಿ ಮಲ್ಗೋ ತನಕ ಡೆಸರ್ಟು, ಐಸ್ ಕ್ರೀಮು ತಿಂತಾನೇ ಇರ್ತೀವಿ. ಅದಕ್ಕಿಂತ ಮುಖ್ಯ ನೋಡಿ, ಬೆಳಿಗ್ಗೆ ಟಿಫನ್ಗೆ ಅಂತ ಹೋದ್ರೆ ಉಪ್ಪಿಟ್ಟು ಜೊತೆ ಕೇಸರಿ ಬಾತ್ ಮಿಕ್ಸ್ ಮಾಡಿಬಿಡ್ತಾರೆ. ಚೌಚೌ ಬಾತ್ ಅಂತ. ಚೌಚೌ ಬಾತ್. ಸೊ ಇದೇ ಪ್ರಾಬ್ಲಮ್ ಆಗಿದೆ. ಎಕ್ಸೆಸ್ ಆಫ್ ಶುಗರೇ ನಂಬರ್ 1 ಕಾಸ್. ಆಮೇಲೆ ಈ ಸಕ್ಕರೆ ಅನ್ನೋದು ಎಷ್ಟು ಮನೆ ಹಾಳು ಬುದ್ಧಿ ಅಂದರೆ, ಅದಕ್ಕೆ ಉಪ್ಪಿಟ್ಟು ಖಾರ ಅಲ್ಲಿ 1 ಸ್ಪೂನ್ ತಿನ್ನೋದು, ಸಕ್ಕರೆ ಈ ಕೇಸರಿ ಬಾತು 2 ಸ್ಪೂನ್ ತಿನ್ನೋದು. ಅದು ನಾಲ್ಗೆ ಮೇಲೆ ಬಿದ್ದ ತಕ್ಷಣ ಸಲೀಸಾಗಿ ಒಳಗಡೆ ಹೋದಕ್ಕೆ ಅದಕ್ಕೆ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ. ಅದಕ್ಕೆ ಇವಾಗ ನಮ್ಮ ರಿಸರ್ಚ್ ಹೇಳುತ್ತೆ ಶುಗರ್ ಇಸ್ ಅಡಿಕ್ಟಿವ್ ಅಂತ. ಆಲ್ಕೋಹಾಲು, ಸಿಗರೇಟು, ಡ್ರಗ್ಸ್ ಥರ ಶುಗರ್ ಕೂಡ ಅಷ್ಟೇ ಅಡಿಕ್ಷನ್ ಇದೆ. ಅದಕ್ಕೆ ಗುರೂಜಿ ಹೇಳಿದ್ರಲ್ಲ, 1 ಚಮಚ ನಾವು ಇಲ್ಲಿ ಉಪ್ಪಿಟ್ಟು ತಿಂದರೆ 2 ಚಮಚ ನಾವು ಕೇಸರಿ ಬಾತ್ ತಿಂತೀವಿ. ಯಾಕಂದರೆ ಅದು ಬೇಕು ಅಂತ ಹೇಳಿ ತಿಂದಂಗೂ ನಮಗೆ. ಡಾಕ್ಟರ್, ನನಗೊತ್ತಿರೋ ಪ್ರಕಾರ ಈ ಸಿಗರೇಟು ಕುಡಿತದ ಚಟವನ್ನು ನಾವು ಏನೋ ಪ್ರಯಾಸ ಪಟ್ಟು ನಾವು ಬಿಟ್ರೂ ಕೂಡ ಸಕ್ಕರೆ ಬಿಡೋಕ್ಕಾಗಲ್ಲ. ಜನರು ಎಷ್ಟೋ ಜನ ಹೇಳ್ತಾರೆ ನನಗೆ, ಏನಪ್ಪ ಸರ್
ಅದೊಂದು ಹೇಳಬೇಡಿ, ಭಾರಿ ಕಷ್ಟ ಆಗುತ್ತೆ ಅಂತ. ಅದಕ್ಕೆ ನಾನು ಸಮ್ಟೈಮ್ಸ್ ಅವ್ರನ್ನ ಹೆದರ್ಸ್ಬೇಕಾಗತ್ತೆ. ಇವತ್ತು ನೀನು ಶುಗರ್ ಬಿಡಲಿಲ್ಲ ಅಂದರೆ ನಾಳೆ ನಿನ್ನ ಕಣ್ಣನ್ನು ಬಿಡಬೇಕಾಗತ್ತೆ, ನಿನ್ನ ಕಿಡ್ನಿನ ಬಿಡಬೇಕಾಗತ್ತೆ. ಸೊ ಇವಾಗಲೇ ಎಚ್ಚೆತ್ಕೋಬೇಕು. ಯು ಹ್ಯಾವ್ ಟು ಚೂಸ್, ನಿನಗೆ ಕಣ್ಣು ಬೇಕಾ, ನಿನಗೆ ಶುಗರ್ ಬೇಕಾ ಅಂತ. ಸೊ ಅದಕ್ಕೆ ನಾನು ಹೇಳೋದೇನೆಂದರೆ, ಈ ಶುಗರನ್ನು ನಾವು ಆವಾಗಲೇ ಸಾಕಷ್ಟು ತಿಂದುಬಿಟ್ಟಿದ್ವಿ. ಇವಾಗ ನಮ್ಮ ರಿಸರ್ಚ್ ಹೇಳುತ್ತೆ, ಒಬ್ಬರು ಮನುಷ್ಯರು ಏನಿಲ್ಲ ಅಂದ್ರೂ 4-5 ಪಟ್ಟು ಜಾಸ್ತಿ, 500% ಮೋರ್ ಶುಗರ್ ದೆನ್ ರೆಕಮೆಂಡೆಡ್ ನಾವು ಡೈಲಿ ತಿಂತಾಯಿದ್ವಿ ಮಿನಿಮಮ್. ಹಾಗಿದ್ರೆ ಒಂದು 20 ವರ್ಷ ಆದ ಒಬ್ಬ ಮನುಷ್ಯ ಅವನ 80 ವರ್ಷದ ಕೋಟ ಮುಗಿಸ್ಬಿಟ್ಟಿದ್ದಾನೆ, 4 ಟೈಮ್ಸ್ ಜಾಸ್ತಿ ತಿಂದಿರೋದ್ರಿಂದ. ಸೊ ಇನ್ನು ಶುಗರು ತಿನ್ನೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಎಷ್ಟು ನೀವು ಶುಗರಿಂದ ದೂರ ಇರ್ತೀರೋ ಅಷ್ಟು ಒಳ್ಳೆಯದು. ನಿಮಗೆ ಸಕ್ಕರೆ ಕಾಯಿಲೆಯಿಂದ, ಅದು ಹೆಸರಲ್ಲೇ ಇದೆ ಸಕ್ಕರೆ ಕಾಯಿಲೆ, ಸಕ್ಕರೆ ಕಾಯಿಲೆಯಿಂದ ದೂರ ಇರಬೇಕಾದ್ರೆ ಶುಗರಿಂದ ನೀವು ದೂರ ಇರಬೇಕು. ಡಾಕ್ಟ್ರಿಂದ ದೂರ ಇರಬೇಕಾದ್ರೆ ಶುಗರಿಂದ ದೂರ ಇರಬೇಕು. ಸೊ ಇದನ್ನು ಫಸ್ಟ್ ನೀವು ಪಾಲಿಸಿದರೆ 50% ಆಫ್ ದ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್. ಹಾಗಿದ್ರೆ ನನಗೆ ಸಕ್ಕರೆ ಕಾಯಿಲೆ ಇಲ್ಲಲ್ಲ ಡಾಕ್ಟ್ರೆ, ನಾನು ಯಾಕೆ ಶುಗರ್ ಬಿಡಬೇಕು, ಯಾಕೆ ಶುಗರ್ ಕಮ್ಮಿ ಮಾಡಬೇಕು ಅಂತ ಹೇಳ್ತೀರಾ? ಇಲ್ಲ, ಇವತ್ತು ನಿನ್ನೆ ಅಲ್ಲ, ನೀವು 5, 10, 15, 20 ವರ್ಷದಿಂದ ಹಿಂದೆ ತಿಂದಿರೋ ಶುಗರು ಆಮೇಲೆ ನಿಮಗೆ ಇದು ಶುಗರ್ ಕಾಯಿಲೆ ಕಾಣಿಸ್ತದೆ. ಸೊ ಆವಾಗಲೇ ನೀವು ಪ್ರೀ ಡಯಾಬಿಟಿಕ್ ಆಗಿರ್ತೀರಾ. ಶುಗರು, ಬ್ಲಡ್ ಶುಗರ್ ನೋಡಿದವಾಗ ಅದು ಮೇಲೆ ಹೋಗ್ತಾ ಇಲ್ಲ, ಡಾಕ್ಟ್ರು ಖುಷಿ, ಪೇಷಂಟು ಖುಷಿ, ತಿಂತಾ ಇರ್ತೀರಾ, ನಾಳೆ ಕಾಯಿಲೆ ಬಂದೇ ಬರುತ್ತೆ. ಅದಕ್ಕೆ ಇವತ್ತೇ ಎಚ್ಚೆತ್ಕೊಂಡ್ಬಿಟ್ರೆ ಅದನ್ನು ಅವಾಯ್ಡ್ ಮಾಡಬೇಕು. ಹಾಗಿದ್ದರೆ ನಿಮಗೆ ಡಯಾಬಿಟಿಸ್ ಇದ್ದರೆ ಖಂಡಿತ ನೀವು ಟಚ್ ಮಾಡೋಂಗೆ ಇಲ್ಲ. ಪ್ರೀ ಡಯಾಬಿಟಿಸ್ ಅಂತ ಒಂದು ಸ್ಟೇಜ್ ಇದೆ, ಜಸ್ಟ್ ಡಯಾಬಿಟಿಸ್ ಬರೋ ಮೊದಲು, ಅದಿದ್ರೂ ಶುಗರ್ ನೀವು ಟಚ್ ಮಾಡಬಾರ್ದು. ನಿಮಗೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟಿಸ್ ಇದ್ದರೆ, ಇವಾಗ ಯಾರಿಗೆ ಶುಗರ್ ಬಂದರು, ಏನೇ ಇಷ್ಟು ವರ್ಷ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾಕೆ ಬಂತು ಕೇಳಿದ್ರೆ, ಅಯ್ಯೋ ಬಿಡಿ ಸರ್, ನಮ್ಮ ಅಪ್ಪನಿಗಿತ್ತು, ನಮ್ಮ ಅಮ್ಮನಿಗಿತ್ತು, ತಂದೆ ತಾಯಿಗಿತ್ತು ಅಂತ ಸುಮ್ಮನೆ ಅವ್ರ ಮೇಲೆ ಬ್ಲೇಮ್ ಮಾಡ್ತಾರೆ. ಇಲ್ಲ, ನಮ್ಮ ತಂದೆ ತಾಯಿಗಿದ್ದರೆ ನಮ್ಗೆ ಬರಲೇಬೇಕಂತಿಲ್ಲ, ಆದರೆ ನಾವು ಆವಾಗಲೇ ಎಚ್ಚೆತ್ಕೋಬೇಕು. ಡಾಕ್ಟ್ರೆ, ಇದೊಂದು ರಹಸ್ಯ. ತಾವೇನೋ ಈ ಮಾತು ಹೇಳಿಬಿಟ್ಟು ಸಲೀಸಾಗಿ ನುಗ್ಗಿ ಪಕ್ಕ ಹೊಟ್ಟೋಗ್ತಾ ಇದ್ದೀರಿ. ಅರೆ ತುಂಬ ಜನ ವೈದ್ಯರೇ ಕೇಳ್ತಾರಲ್ಲ, ನಿಮ್ಮ ತಾತನಿಗೆ ಶುಗರ್ ಇತ್ತಾ, ನಿಮ್ಮ ಅಪ್ಪನ ಶುಗರ್ ಇತ್ತಾ, ನಿಮ್ಮ ಅಮ್ಮನ ಅದನ್ನ ಡಾಕ್ಟ್ರೇ ಕೇಳ್ತಾರಲ್ಲ. ಅಲ್ಲ, ಡಾಕ್ಟ್ರು ಕೇಳೋದು ನಿಜ. ಯಾಕಂದರೆ ನಮ್ಮ ತಂದೆ ತಾಯಿಗೆ ಶುಗರ್ ಇದ್ದರೆ ನಮಗೆ ಶುಗರ್ ಬರೋ ಚಾನ್ಸಸ್ ತುಂಬ ಹೈ ಇರುತ್ತೆ, ತುಂಬ ಹೈ. ಆದರೆ ಬರಲೇಬೇಕಂತಿಲ್ಲ. ಇವಾಗ ಅದು ಒಂದು ಬೀಜ ಇದ್ದಂಗೆ ಅಷ್ಟೇ. ಆ ಬೀಜನ ಇವಾಗ ನಾವಿಲ್ಲಿ ಈ ರೂಮ್ನಲ್ಲಿ ಇಲ್ಲಿ ಬಿಸಾಕಿದ್ರೆ ಅದು ಮರ ಆಗುತ್ತಾ, ಗಿಡ ಆಗುತ್ತಾ? ಚಾನ್ಸೇ ಇಲ್ಲ. ಅದನ್ನೇ ಹೊರಗಡೆ ತಗೊಂಡು ಹೋಗಿ ಒಳ್ಳೆ ಮಣ್ಣಲ್ಲಿ ಹಾಕಿ ಅದಕ್ಕೆ ಗೊಬ್ಬರ, ನೀರು, ಬಿಸಿಲು ಕೊಟ್ಟರೆ ಚೆನ್ನಾಗಿ ಚಿಗುರುತ್ತೆ. ಹಾಗೆ ನಿಮ್ಮ ತಂದೆ ತಾಯಿಗೆ ಅದು ಇದ್ದರೆ ಆ ಬೀಜ ನಿಮ್ಮಲ್ಲಿ ಇದೆ ಅಂತ ಅರ್ಥ. ಅದು ಬೆಳಿಲೇಬೇಕಂತಿಲ್ಲ, ನೀವು ಅದಕ್ಕೆ ಗೊಬ್ಬರ, ಅದಕ್ಕೆ ಎಲ್ಲ ಬೆಳೆದಿದ್ದೆಲ್ಲ ಕೊಟ್ಟರೆ ಬೇಗ ಬೆಳೆದು ಬಿಡುತ್ತೆ. ಸೊ ಎಚ್ಚೆತ್ಕೋಬೇಕು. ಅದಕ್ಕೆ ಅವರು ಬಂತು, ಅಯ್ಯೋ ನಮ್ಮ ತಂದೆ ತಾಯಿಗೆ ಬಂತು, ನನಗೂ ಬಂತಂತ ಸುಮ್ಮನೆ ಇರೋದಲ್ಲ. ಸೊ ತಂದೆ ತಾಯಿಗೆ ಬಂತು ಅಂದರೆ ನೀವು ಆವಾಗಲೇ ಎಚ್ಚೆತ್ಕೋಬೇಕು. ಈ ಶುಗರಿಂದ ಖಂಡಿತ ದೂರ ಇರಬೇಕು. ಆರ್ ಇನ್ ಫ್ಯೂಚರ್ ನಮ್ಗೆ ಶುಗರ್ ಕಾಯಿಲೆ ಬರಬಾರ್ದು ಅಂದರೂ ಕೂಡ ಆದಷ್ಟು ಮಟ್ಟಿಗೆ ಶುಗರ್ನ ಅವಾಯ್ಡ್ ಮಾಡಬೇಕು. ಅಂದರೆ ಆಲ್ಮೋಸ್ಟ್ ಎವ್ರಿಬಡಿ ಲಿಸ್ನಿಂಗ್ ಟು ದಿಸ್ ಪ್ರೋಗ್ರಾಮ್, ನೀವು ಎಷ್ಟು ಶುಗರ್ ಕಮ್ಮಿ ಮಾಡ್ತೀರೋ ಅಷ್ಟು ನಿಮ್ಮ ಹೆಲ್ತಿಗೆ ಒಳ್ಳೆಯದಾಗುತ್ತೆ. ಇದ್ರ ಬಗ್ಗೆ ಡೌಟೇ ಇಲ್ಲ. ಶುಗರ್ನ ಒಂದು ದೂರ ಇಟ್ಟರೆ 50% ಆಫ್ ನಿಮ್ಮ ಕಾಯಿಲೆಗೆ ಪರಿಹಾರ ಸಿಗುತ್ತೆ. ಇನ್ನೊಂದು 50% ಕಾಯಿಲೆ ಪ್ರಿವೆಂಟ್ ಆಗುತ್ತೆ. ಅದು ಮಾತ್ರ ಎಲ್ಲರೂ ತಿಳ್ಕೊಬೇಕು. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ನಿದ್ರೆ ಸ್ವೀಟು, ಕೂತ್ರೆ ಸ್ವೀಟು, ಹಬ್ಬಕ್ಕೆ ಸ್ವೀಟು, ಹುಣ್ಮೆಗೆ ಸ್ವೀಟು, ನಿಮ್ಮ ಬರ್ತ್ಡೇಗೆ ಸ್ವೀಟು, ಆ್ಯನಿವರ್ಸರಿಗೆ ಸ್ವೀಟು, ಪಾಸ್ ಆದರೆ ಸ್ವೀಟು, ಬೋರ್ ಆದ್ರೂ ಸ್ವೀಟು, ಫ್ರೆಂಡ್ಸ್ ಸೇರಿದ್ರೂ ಸ್ವೀಟು. ನಾನು ಅದಕ್ಕೆ ನನ್ನ ಹೆಂಡತಿಗೆ ಹೇಳ್ತೀನಿ, ಡೋಂಟ್ ಲವ್ ಎನಿಬಡಿ ಥ್ರೂ ದ ಸ್ಟಮಕ್ ಅಂತ. ವೆನ್ ಯು ಲವ್ ಎನಿಬಡಿ ಥ್ರೂ ದ ಸ್ಟಮಕ್, ಅದು ನಮ್ಮ ಕಲ್ಚರ್. ಹೊಟ್ಟೆ ಮೇಲೆ ನಮ್ಮ ಹೊಟ್ಟೆ ತಿಂಡಿ ಕೊಟ್ಟು ಅದಕ್ಕೆ ನಮ್ಮ ಪ್ರೀತಿ ತೋರಿಸಬಾರ್ದು ಅವರಿಗೆ ಅಂತ. ಯಾಕಂದ್ರೆ ದಿ ವಿಲ್ ಬಿ ಕಿಲ್ಲಿಂಗ್ ದೆಮ್ ವಿತ್ ಯುವರ್ ಲವ್ ಅಂತ. ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಇದರಲ್ಲಿ ಇನ್ನಷ್ಟು ಮಾಹಿತಿನ ನಾನು ಗ್ರಹಿಸಬೇಕು ಅಂತ ನನಗೆ ಆಸೆ. ಆದರೆ ಒಂದು ಸಣ್ಣ ವಿರಾಮವನ್ನು ತಗೊಂಡ್ಬಿಡೋಣ. ಖಂಡಿತ ಇವಾಗ ಬೆಳಿತಿರೋ ಮಕ್ಕಳಿಗೆ ಅಷ್ಟು ನಾವು ಶುಗರ್ ಕೊಡ್ತೀವಿ. ಯಾಕಂದರೆ ಫಸ್ಟ್ ಅಡ್ವರ್ಟೈಸ್ಮೆಂಟು, ಈ ಕೋಲಾಸು, ಸ್ವೀಟ್ಸು, ಕೇಕ್ಸು, ಮತ್ತು ಈ ಡೆಸರ್ಟು, ನಮ್ಮ ಫ್ರಿಜ್ ತುಂಬ ಅದೇ ಇರುತ್ತೆ. ಮಗು ಬೇಕು ಅನ್ನತ್ತೆ, ಮಗು ಖುಷಿಯಾಗುತ್ತೆ ಅಂತ ನಾವು ದೊಡ್ಡವರು ಮಗುಗೂ ಕೊಡ್ತೀವಿ, ನಾವು ತಿಂತೀವಿ. ಅವರು ತಿನ್ನೋದು ನಮಗಿಂತ 10 ಪಟ್ಟು ಜಾಸ್ತಿ ತಿಂದ್ಬಿಟ್ಟು ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ದೊಡ್ಡವರ ಕಾಯಿಲೆ ಮಕ್ಕಳಿಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನೀವು ಕೇಳಿರ್ಬೋದು, ಮೊನ್ನೆ ಯಾರೋ ಒಂದು ಹಾರ್ಟ್ ಸ್ಪೆಷಲಿಸ್ಟ್ ಹೇಳ್ತಾಯಿದ್ರು, 30 ವರ್ಷ ಹಿಂದೆ 30 ವರ್ಷದ ಒಬ್ಬ ಮಗ 60 ವರ್ಷದ ತಂದೆಯನ್ನು ಹಾರ್ಟ್ ಅಟ್ಯಾಕ್ಗೆ ಟ್ರೀಟ್ಮೆಂಟಿಗೆ ಕರ್ಕೊಂಡ್ಬರ್ತಾ ಇದ್ದಾನೆ. ಇವತ್ತಿನ ದಿವಸ ಏನಾಗಿದೆ ಅಂದರೆ, 60 ವರ್ಷದ ಅಪ್ಪ 30 ವರ್ಷದ ಮಗನ ಹಾರ್ಟ್ ಪ್ರಾಬ್ಲಮಿಗೆ ಕರ್ಕೊಂಡ್ಬರ್ತಾ ಇದ್ದಾನೆ.
ಅಂದರೆ ಈ ವಿಚಾರಕ್ಕೆ ಬಂದರೆ ಡಾಕ್ಟ್ರೆ, ಹೌದು, ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರ್ತಕ್ಕಂಥ ಕೇಸಸ್ ನೋಡಿದ್ರೆ 25, 28, 30, 35, 40. ಅದು ತುಂಬಾ ಜಾಸ್ತಿ ಆಗೋಯ್ತು ಗುರುಗಳೇ. ನನ್ನ ವಯಸ್ಸಿನಲ್ಲಿರ್ತಕ್ಕಂಥವ್ರು, ನನ್ನ ಜೊತೆ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು 3 ಜನ ಹಾರ್ಟ್ ಅಟ್ಯಾಕ್ ಅಲ್ಲಿ ನೋಡಿ ನೋಡಿ, ಈ ಕಳೆದ 2 ತಿಂಗಳ ವಯಸ್ಸಿಗೆ ತಾರತಮ್ಯವಿಲ್ಲ ಈ ರೋಗ. ಇವಾಗ ಇದು ಯಾಕಂದರೆ ಮೊದಲೆಲ್ಲ 40, 50, 60 ವರ್ಷಕ್ಕೆ ಬರೋ ಕಾಯಿಲೆಗಳು. ನಾನು ಸ್ಟೂಡೆಂಟ್ ಇರಬೇಕಿದ್ರೆ ಮ್ಯಾಕ್ಸಿಮಮ್ ಡೆತ್ಸು ಅಂಡರ್ ನ್ಯೂಟ್ರಿಷನ್, ಅಂದರೆ ಊಟ ಸಿಕ್ಕದೇನೆ ತೀರೋಗ್ತಾಯಿದ್ರು ಮ್ಯಾಕ್ಸಿಮಮ್ ಡೆತ್ಸ್. ಇವತ್ತಿನ ದಿವಸ ಊಟ ಎಕ್ಸೆಸ್ ಆಗಿ ತೀರೋಗ್ತಾ ಇದ್ದಾರೆ ಮ್ಯಾಕ್ಸಿಮಮ್ ಪೀಪಲ್. ಸೊ ಅದಕ್ಕೆ ಈ ಮಕ್ಕಳಿಗೆ ನಾವು ಏನು ತಿಳ್ಕೊಂಡಿದ್ದೀವಿ, ಶುಗರ್ ಇಸ್ ಓಕೆ, ಶುಗರ್ ಇಸ್ ಹಾರ್ಮ್ಲೆಸ್, ಕೊಡೋಣ, ಮಗು ಖುಷಿ ಆಗುತ್ತೆ, ಅದ್ರ ಜೊತೆಗೆ ನಾವು ತಿಂದುಬಿಡ್ತೀವಿ, ಎಲ್ಲರೂ ಖುಷಿಯಾಗಿರ್ತೀವಿ ಅಂತ. ಈ ಕಾಯಿಲೆಯಿಂದನೇ ಇವಾಗ ಯಾರು ನೋಡಿ ಎವ್ರಿ 3rd, 4th ಚೈಲ್ಡ್ ಓವರ್ ವೆಯ್ಟ್ ಇರುತ್ತೆ. ಇವಾಗ ಎವ್ರಿ 4th ಚೈಲ್ಡಿಗೆ ಲಿವರ್, ಫ್ಯಾಟಿ ಲಿವರ್ ಇರ್ತದೆ. ಇಮ್ಯಾಜಿನ್, ನಾನು ಓದ್ತಾ ಇರಬೇಕಿದ್ರೆ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಇತ್ತಂದರೆ ಅವ್ನು ಕುಡ್ಕ, ಅವನಿಗೆ ಲಿವರ್ ಕಾಯಿಲೆ ಆಗಿದೆ, ಅವನಿಗೆ ಕುಡಿತೇನೋ, ಹೌದು ಸರ್, ಬಿಡು, ಇಲ್ಲದ್ರೆ ಸತ್ತೋಗ್ತದೆ, ಯಾಕಂದರೆ ಆವಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಇಲ್ಲ. ಸೊ ಆ ಥರದಿಂದ ಇವಾಗ ಮಕ್ಕಳಿಗೆ ಫ್ಯಾಟಿ ಲಿವರ್ ಬರ್ತಾ ಇದೆ. ಯಾಕಂದರೆ ಎಕ್ಸಸ್ ಆಫ್ ಶುಗರಿಂದ. ಮಕ್ಕಳಿಗೆ ಟೀನ್ಸಲ್ಲಿ ಡಯಾಬಿಟೀಸ್ ಬರ್ತಾ ಇದೆ, 20ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಇದೆಲ್ಲ ಎಕ್ಸಸ್ ಆಫ್ ಶುಗರಿಂದ. ಸೊ ಆದಷ್ಟು ಮಟ್ಟಿಗೆ ನೀವು ಈ ಶುಗರ್ನ ಮನೆಯಲ್ಲಿ ಸ್ಟಾಕ್ ಮಾಡಲೇಬಾರ್ದು. ನಾನು ಆವಾಗಲೇ ಹೇಳಿದ್ನಲ್ಲ, ನಮ್ಮ ಕಣ್ಣಿಗೆ ಹತ್ತಿರ, ಕೈಗೆ ಹತ್ತಿರ ಸಿಕ್ತು ಅಂದರೆ ಮಕ್ಕಳು ಅದನ್ನು ಬಿಡೋದೇ ಇಲ್ಲ. ಒಂದು ಸತಿ ಅವ್ರಿಗೆ ಅಭ್ಯಾಸ ಆದರೆ ಅವ್ರು ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಆಮೇಲೆ ಅವರನ್ನು ಶುಗರಿಂದ ನಿಮ್ಗೆ ಬಿಡ್ಸೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದರಿಂದ ಆದಷ್ಟು ಮಟ್ಟಿಗೆ ಈ ಮಕ್ಕಳಿಗೆ ಶುಗರ್ ಕೊಡೋದನ್ನು ತಾವೆಲ್ಲರೂ ಕಮ್ಮಿ ಮಾಡಬೇಕು. ಆ್ಯಂಡ್ ನೀವಂತೂ ದೊಡ್ಡವರಂತೂ ಆದಷ್ಟು ಮಟ್ಟಿಗೆ ಅದನ್ನು ಅವಾಯ್ಡ್ ಮಾಡಿದರೆ ಒಳ್ಳೇದಂತ ಹೇಳಿ ಬಯಸ್ತೀನಿ. ಡಾಕ್ಟ್ರೆ, ಈಗ ನನ್ನ ಮನಸ್ಸಲ್ಲೊಂದು ಪ್ರಶ್ನೆ ಏನಪ್ಪ ಅಂದರೆ, ಶುಗರ್ ಅನ್ನೋದು ಮಾತ್ರ ಒಂಥರ ನಮಗೂ ಅದಕ್ಕೊಂದು ಅವಿನಾಭಾವ ಸಂಬಂಧ. ನೀವೇನು ಹೇಳ್ತಾ ಇದ್ರಿ, ಸಂಪೂರ್ಣವಾಗಿ ಬಿಟ್ಬಿಡಿ ಅಂತ ಹೇಳ್ತಾ ಇದ್ರಿ. ಒಂದು ಕಾಂಪ್ರಮೈಸ್ಗಾದ್ರೂ ಬರಬೇಕು ಡಾಕ್ಟರ್. ಅದಕ್ಕೆ ಏನಾದರೂ ಬೇರೆ ಏನಾದರೂ ವಿಚಾರ, ಇಲ್ಲಾಂದ್ರೆ ಬೇರೆ ಏನಾದರೂ ಬಳಸ್ಬೋದಾ ಅನ್ನೋದೇನಾದರೂ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ. ಖಂಡಿತ. ಬೇರೆ ಬಳಸೋದು ಅನಂತರ, ಇನ್ನೂ ನಾವು ವಿಚಾರಕ್ಕೆ ಬರಲಿಲ್ಲ. ಆಗ್ಲೇ ನೀವು ಆಪ್ಷನ್ ಲಾಸ್ಟ್ಗೆ ಹೋಗ್ಬಿಟ್ಟು ಅದಕ್ಕೆ ಪರ್ಯಾಯ ಕೊಡಿ ಅಂದ್ಬಿಟ್ರೆ ಅದು ತಪ್ಪಾಗತ್ತೆ. ಇಲ್ಲ, ಮಕ್ಕಳಿಗೆ ಐಸ್ ಕ್ರೀಮು, ಚಾಕ್ಲೇಟು, ಪಪರ್ಮೆಂಟು, ಕೇಕು, ಬರ್ತ್ಡೇ ಕೇಕು, ಕೋಲಾಸ್, ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಈ ಡ್ರಿಂಕ್ಸು, ಏನದು ಕೂಲ್ ಡ್ರಿಂಕ್ಸು, ಆಮೇಲೆ ಜ್ಯೂಸು, ಎಲ್ಲಿಂದ ಎಲ್ಲಿ ನೋಡಿದ್ರು ಸಹಿತ ಸಡನ್ನಾಗಿ 72,000 ನರನಾಡಿಗಳಿಗೂ ಸಡನ್ನಾಗಿ ಈ ಗ್ಲೂಕೋಸ್ ಲೆವೆಲ್ ರೈಸ್ ಆಗ್ಲಿಕ್ಕೆ ಈ ಜ್ಯೂಸುಗಳಲ್ಲಿ ಅದೊಂದು ಎನರ್ಜಿ ಡ್ರಿಂಕ್ಗಳು ಇವೆಲ್ಲದಕ್ಕೂ ಸಕ್ಕರೆ ಬಿದ್ದೇ ಬೀಳುತ್ತೆ. ಹಾಗಾಗಿ ಸಕ್ಕರೆನ ಆದಷ್ಟು ಕಡಿಮೆ ಮಾಡಿ ಅಂತ ವೈದ್ಯರ ಸಲಹೆ ಕೊಡ್ತಿದ್ದಾರೆ. ಡಾಕ್ಟರ್ ಹೇಳೋ ಮಾತನ್ನು ನಾವು ಆರಿಸಲೇಬೇಕು. ಯಾಕೆಂದರೆ ಇಲ್ಲ ಅಂದರೆ ನಮ್ಮನೆ ಮಕ್ಕಳು ನಾಳೆ ದಿವಸ ಈಸಿ ಕಣ್ಣಿಗೆ ಕಾಣ್ತಾ ಇದೆ. ಪ್ರತಿಯೊಬ್ಬರ ಮನೆ ಮಕ್ಕಳು ಇತ್ತೀಚೆಗೆ ನೋಡಿ, ಯಾರೊಬ್ಬರ ಮನೆ ಮಕ್ಕಳ ಹಲ್ಲುಗಳು ಚೆನ್ನಾಗಿದೆಯಾ? ಖಂಡಿತ. ಎಲ್ರಿಗೂ ಕ್ಯಾವಿಟೀಸ್ ಬರೋ ಹಲ್ಲುಗಳು ನೋಡ್ಬಿಟ್ರೆ ಒಂಥರ ಹಿಂಸೆ ಅನ್ಸುತ್ತೆ. ಅಷ್ಟು ಮುದ್ದಾದಂಥ ಮುಖ. ಆ ಮುದ್ದಾದಂಥ ಮುಖವನ್ನು ಫೋಟೋ ತೆಗೆದ್ರೆ ಮಕ್ಕಳ ಮುಖ ಅಷ್ಟು ಚೆನ್ನಾಗಿರುತ್ತೆ. ಅಪ್ಪಿ ತಪ್ಪಿ ಆ ಮಕ್ಕಳ ನಕ್ಬಿಟ್ರೆ ಏನು ಒಂದು ಇಂಡಿಯಾ ಗೇಟ್, ಆ ಕಡೆ ಈ ಕಡೆ ಗೇಟ್ ಓಪನ್ ಇರುತ್ತೆ. ಅದರಿಂದ ಮಕ್ಕಳ ಹಲ್ಲುಗಳು ಚೆನ್ನಾಗಿರಬೇಕು. ಅದಕ್ಕಿಂತ ಮುಖ್ಯವಾಗಿ ಮಕ್ಕಳಿಗೆ ಜನ್ಮ ಕೊಟ್ಟು ಮಕ್ಕಳ ಲಾಲನೆ ಪಾಲನೆಯಲ್ಲಿ ಹೆಚ್ಚು ನಾವು ಆಸಕ್ತಿ ವಹಿಸಿ ನಮ್ಮನೆ ಮಕ್ಕಳು ಚೆನ್ನಾಗಿರಬೇಕು ಅಂತ ತಂದೆ ತಾಯಿ ಉಪವಾಸ ಇದ್ದು ಮಕ್ಕಳಿಗೆ ನಾವು ಕೊಡ್ತಿದ್ದೀವಲ್ಲ, ಆ ಮಕ್ಕಳು ಕೊಡಿಸೋದಾದ್ರೆ ಏನು? ಚಾಕ್ಲೇಟು, ಪಪರ್ಮೆಂಟು, ಅದಕ್ಕೆ ಹೆಸರುಗಳು ಹೇಳಬಾರ್ದು. ನಾವು ಅಂತಂಥ ಕಂಪ್ನಿ ಚಾಕ್ಲೇಟ್ಗಳನ್ನೇ ಕೊಡ್ತೀರಿ. ಯಾಕೆಂದರೆ ಇಲ್ಲಿ ನಾನು ಕೂತ್ಕೊಂಡು ಕೆಲವು ಕಂಪನಿ ಮಾತಾಡಬಾರ್ದು, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನನಗೆ ಬೇಕಾದ್ದು ಮಕ್ಕಳ ಆರೋಗ್ಯ. ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತನೆ ಮಾಡೋದಾದರೆ ನಾವು ಹೇಳಿದಾಗೆ ಇದನ್ನು ನಿಬಂಧನೆ ಮಾಡಲೇಬೇಕು. ಆ ನಿಬಂಧನೆ ಮಾಡಿದ್ರೆ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ. ಮಕ್ಕಳ ಆರೋಗ್ಯ ಚೆನ್ನಾಗಿದ್ದರೆ ಮಕ್ಕಳ ಯಶಸ್ಸು ನಾವು ಕಣ್ಣು ಮುಂದೆ ನೋಡ್ಬೋದಾಗತ್ತೆ. ನಿಜ, ಖಂಡಿತ ಗುರುಜಿ. ಇವಾಗ ನಮ್ಮ ರಿಸರ್ಚ್ ಪ್ರಕಾರ 70% ಆಫ್ ಚಿಲ್ಡ್ರನ್ಗೆ ಕ್ಯಾವಿಟೀಸ್ ಬಂದಿರೋದು ಈ ಶುಗರಿಂದನೇ. ಇವಾಗ ನೋಡಿ, ಸೊ ನಿಮಗೆ ಮಕ್ಕಳ ಹಲ್ಲು ಚೆನ್ನಾಗಿರಬೇಕು, ಆರೋಗ್ಯ ಚೆನ್ನಾಗಿರಬೇಕು, ಅವರಿಗೆ ಬೇಗನೆ ಸಕ್ಕರೆ ಕಾಯಿಲೆ ಬರಬಾರ್ದು, ಮತ್ತು ಈ ಹಾರ್ಟ್ ಪ್ರಾಬ್ಲಮ್ ಬರಬಾರ್ದು ಅಂದರೆ ಈವಾಗಲೇ ಆದಷ್ಟು ಮಟ್ಟಿಗೆ ಶುಗರನ್ನು ಕೊಡೋದು ಆದಷ್ಟು ಮಟ್ಟಿಗೆ ಕಮ್ಮಿ ಮಾಡಬೇಕು. ಇನ್ನೊಂದು ಆಲ್ಟರ್ನೇಟಿವ್ ಕೇಳಿದ್ರಲ್ಲ, ಶುಗರ್, ಈಗ ದೊಡ್ಡವರು ಕಾಫಿ ಟೀ ಕುಡಿಲೇಬೇಕು, ಶುಗರ್ ಇಲ್ಲ. ಆಮೇಲೆ ಹೇಳಿ, ಈಗ ಹೇಳ್ಬೇಡಿ ನೀವು. ನಾನು ಇನ್ನೂ ನಿಮ್ಮನ್ನು ಪ್ರಶ್ನೆಗಳು ಮಾಡೋದು ತುಂಬ ಇದೆ. ನೀವು ಈಗಲೇ ಅದನ್ನು ಹೇಳ್ಬಿಟ್ರೆ ನಮ್ಮವ್ರಿಗೆ ಏನಪ್ಪ ಸದ್ಯ ಅದೋದ್ರೆ ಇದು ಬಂತಲ್ಲ ನಮ್ಮ ಮನೆಗೆ ಅಂತ. ನಾವು ತಾಯಂದರನ್ನ ಏನೋ ಮನಸ್ಸನ್ನು ರೆಡಿ ಮಾಡ್ತಿದ್ದೇವೆ ಕಷ್ಟಪಟ್ಟು. ಆಯ್ತು. ಯಾಕೆಂದ್ರೆ ಇವತ್ತು ತಾಯಂದರು ನೀವು ಚೆನ್ನಾಗಿದ್ರೆ, ಈ ರಹಸ್ಯಗಳನ್ನು ನೀವು ಆಲಿಸಿ
ಮಕ್ಕಳ ಆರೋಗ್ಯದ ಬಗ್ಗೆ ನೀವು ಚಿಂತನೆ ಮಾಡುವಾಗ ನಿಮಗೆ ಇನ್ನೊಂದು ಪಕ್ಕದಲ್ಲಿ ಪರ್ಯಾಯ ಇದೆ ಅಂತ ಗೊತ್ತಾದರೆ ನೀವೇನು ಮಾಡ್ತೀರಿ? ಅದು ಬೇಡ, ನಂಗೆ ಇನ್ನೊಂದು ಕೊಡಿಸ್ತೀನಿ ಬಾ ಅಂತ ಹೇಳ್ತೀರಿ. ಕೊಡಿಸ್ಬೇಡಿ. ನಾನು ಹೇಳೋದಿಷ್ಟೇ, ಆರೋಗ್ಯಕರವಾದ ಬೆಳವಣಿಗೆಗೆ, ಬಹಳಷ್ಟು ನೆಮ್ಮದಿಯುತವಾದಂಥ ಬೆಳವಣಿಗೆಗೆ ನಾವು ಹೇಗೆ ಬದುಕಬೇಕು ಅಂತಕ್ಕಂಥ ಪೂರ್ವಜಕರು ಅಂದರೆ ನಮ್ಮ ಹಿಂದಿನ ಒಂದು ಹಿರಿಯರು ಏನು ಹೇಳಿಕೊಟ್ಟಿದ್ದಾರೆ ಅದನ್ನು ಪಾಲನೆ ಮಾಡೋಣ. ಅದನ್ನು ಬಿಟ್ಟು ಚಾಕ್ಲೇಟು, ಪಪರ್ಮೆಂಟು, ಐಸ್ ಕ್ರೀಮು, ಕೇಕು, ಆಗೋಗಿ ಬಾ ಕುಡ್ದಬ್ಬ, ಸ್ವೀಟು, ಮನೆಗೆ ಮಾಡು ಕೇಸರಿ ಬಾತು, ಶಾವಿಗೆ ಪಾಯಸ ಮಾಡು, ಗಸಗಸೆ ಪಾಯಸ ಮಾಡು. ನಮ್ಮನೇಲಂತೂ ಗಸಗಸೆ ಪಾಯಸ ಬೇಡ ಅನ್ನೋಂಗಿಲ್ಲ. ನಮ್ಮ ಶ್ರೀಮತಿ ಅವ್ರು ಬರ್ರಂತ ಎದ್ದು ಕೂತ್ಕೋತಾರೆ. ಯಾಕೆ ಅಂದರೆ ಮಗನಿಗೆ ಇಷ್ಟ ಗಸಗಸೆ ಪಾಯಸ ಮಾಡೋದು, ಕೊಳಗ ಮಾಡಲ್ಲಿ ಇಟ್ಬಿಡೋದು. ನೋಡಿ ಅವನು ತಲೆ ಬಗ್ಗಿಸ್ಬಿಟ್ಟ. ಸತ್ಯ ಅದು. ಆದರೆ ಇನ್ನು ಮುಂದೆ ಗಸಗಸೆ ಪಾಯಸಕ್ಕೂ ಒಂದು ಬ್ರೇಕ್ ಹಾಕ್ಬೇಕು ನಾವು. ಖಂಡಿತ ಮಾತಾಡಪ್ಪ. ಹೌದು, ಗುರುಗಳವ್ರು ಹೇಳಿದ್ದಾರೆ ಈಗ ತಾನೇ ಗಸಗಸೆ ಪಾಯಸಕ್ಕೆ ಒಂದು ಬ್ರೇಕ್ ಹಾಕಬೇಕು ಅಂತ ಹೇಳಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ ಬೇಕಲ್ವಾ? ಒಂದು ಸಣ್ಣ ಬ್ರೇಕ್ನ ನಂತರ ಮತ್ತೊಂದು ಕೊನೆಯದಾಗಿ ಡಾಕ್ಟರ್ ನಮ್ಮೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ಮಾಹಿತಿಯನ್ನು ತಿಳಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ. ಆ ಮಾಹಿತಿಯ ಏನು ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ ವೀಕ್ಷಕರೇ, ವಿಶ್ವ ತಾಯಂದಿರ ದಿನಾಚರಣೆಯ ಅದ್ಭುತವಾಗಿರತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮ ಭಾನುವಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಇಂದಿನ ಭಾಗದಲ್ಲಿ ಗುರುಗಳೇನು ಮಾಡಿದ್ರು ನೋಡಿ, ಎಲ್ಲಿ ಹೋಗಿ ನನಗೆ ಬಂದದ್ದು ಗಸಗಸೆ ಪಾಯಸಕ್ಕೆ ಒಂದು ಬ್ರೇಕ್ ಏನೋ ಕೊಟ್ಬಿಟ್ರು. ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಬ್ರೇಕ್ ಕೊಟ್ಟರು ನಾನು ಮತ್ತೆ ನಿಮ್ಮ ಜೊತೆ ಬರಲೇಬೇಕು, ನಾನು ನಿಮ್ಮನ್ನು ಮೀಟ್ ಮಾಡಲೇಬೇಕು, ನಾನು ನಿಮ್ಮೆಲ್ಲರ ಜೊತೆ ಮಾತಾಡಲೇಬೇಕು. ಆದರೆ ಗಸಗಸೆ ಪಾಯಸಕ್ಕೆ ಬ್ರೇಕ್ ಬಿತ್ತಲ್ಲ, ಏನು ಮಾಡೋದು ಈಗ? ಹೋಗಲಿ, ನನಗೇನು ಬೇಜಾರಿಲ್ಲ. ಯಾಕೆಂದರೆ ಆರೋಗ್ಯವೇ ಭಾಗ್ಯ. ಈ ಆರೋಗ್ಯ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಒಂದು ಗಸಗಸೆ ಪಾಯಸದಿಂದ ನಾವೇನಾದರೂ ಆರೋಗ್ಯ ಹಾಳು ಮಾಡ್ಕೊಂಬಿಟ್ರೆ ಹೇಗೆ? ಬೇಡ. ಆದರೆ ಡಾಕ್ಟ್ರು ಅದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಆ ಮಾಹಿತಿಗಳೇನು ಅಂತ ತಿಳ್ಕೋಣ ಡಾಕ್ಟ್ರೆ. ಗಸಗಸೆ ಪಾಯಸದಿಂದ ಆರೋಗ್ಯ ಹಾಳಾಗಲ್ಲ, ಅಲ್ಲ ಆರೋಗ್ಯಕರನೇ ಇದೆಯಲ್ಲ ಅದರೊಳಗಡೆ. ಆ ಸಕ್ಕರೆ ಹೇಗೆ ಅವಾಯ್ಡ್ ಮಾಡಬೇಕು ಆ ಚಿಂತನೆ ಮಾಡೋಣ ಡಾಕ್ಟ್ರೆ. ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ್ದು ಸಕ್ಕರೆ ಕಾಯಿಲೆ ಎಲ್ಲಿಂದ ಎಲ್ಲಿ ನೋಡ್ರು, ಯಾರ ಬಾಯಲ್ಲಿ ನೋಡ್ರು ಅದೊಂದು ಮಾತಿದೆ. ಹೋದ ತಕ್ಷಣ ಮೆಡಿಸಿನ್ಸ್ ಬರೀತಾರೆ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಈ ಸಕ್ಕರೆ ಕಾಯಿಲೆಯಿಂದ ಆಗುವಂತಹ ದುಷ್ಪರಿಣಾಮಗಳಾದರೂ ಏನು, ಅದನ್ನು ಸವಿಸ್ತಾರವಾಗಿ ನಮ್ಮ ತಾಯಂದ್ರಿಗೆ, ಹೆಣ್ಣುಮಕ್ಕಳಿಗೆ ಗೊತ್ತಾಗ್ಬಿಟ್ರೆ ಅಟ್ಲೀಸ್ಟ್ ಮನೇಲಿ ಸ್ವಲ್ಪ ಸಕ್ಕರೆ ತರೋದನ್ನು ಇನ್ಮೇಲೆ 4 kg ತರೋ ಕಡೆ 2 kgನೋ, 2 ತರೋ ಕಡೆ 1 kgನೋ, ಅಥವಾ ಬೇಡ ರೀ ನಮ್ಮ ಮನೆಗೆ ಈ ವಿಷ ಪದಾರ್ಥ ಅನ್ನೋ ತೀರ್ಮಾನಕ್ಕೆ ಬರ್ತಾರೋ ತಾವು ದಯವಿಟ್ಟು ತಿಳಿಸಿ. ಖಂಡಿತ ಗುರುಜಿ. ಇವಾಗ ನಾವು ಸಕ್ಕರೆ ಕಮ್ಮಿ ಮಾಡಿ ಅಂದ ತಕ್ಷಣ ಕೆಲವರು ಏನು ತಿಳ್ಕೊಂಡಿದ್ದಾರೆ, ಹಾಗಿದ್ರೆ ಬೆಲ್ಲ ತಿನ್ಬೋದು ಪರವಾಗಿಲ್ಲ, ಅಥವಾ ಈ ಹನಿ ಜೇನುತುಪ್ಪ ತಗೋಬಹುದು, ತೊಂದರೆ ಇಲ್ಲ, ನ್ಯಾಚುರಲ್ ಅಂತ ಹೇಳಬೇಕಾದ್ರೆ ನನ್ನ ಮನಸ್ಸಲ್ಲಿ ಬಂದಿದ್ದು ಅದೇ. ಸಕ್ಕರೆ ಏನೋ ಬೇಡ ಅಂದ್ರೆ ಅಟ್ಲೀಸ್ಟ್ ಬೆಲ್ಲಕ್ಕಾದ್ರೂ ಬರೋಣ ಅಂದ್ರೆ ಡಾಕ್ಟರ್ ಅಲ್ಲಿಗೆ ಬಂದ್ರು. ಈಗ ಖಂಡಿತ ಇಲ್ಲ. ಯಾಕಂದರೆ ಶುಗರ್ ಇಸ್ ಶುಗರ್. ಅದು ಬೆಲ್ಲ ಆಗಿರ್ಬೋದು, ವೈಟ್ ಶುಗರ್ ಆಗಿರ್ಬೋದು, ಟೇಬಲ್ ಶುಗರ್ ಆಗಿರ್ಬೋದು, ಹನಿ ಆಗಿರ್ಬೋದು, ಅದೆಲ್ಲ ನಮ್ಮ ದೇಹಕ್ಕೆ ಗ್ಲೂಕೋಸ್ ಆಗಿ ಹೋಗ್ತದೆ. ಈ ಡಯಾಬಿಟಿಸ್ ಇರೋರು ಅಥವಾ ಈ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟಿಸ್ ಇರೋರಿಗೆ ಅದು ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಇರೋದಿಲ್ಲ. ಅದಕ್ಕೆ ಶುಗರ್ ಅವಾಯ್ಡ್ ಮಾಡಿ ಅಂದರೆ ಇದೆಲ್ಲರನ್ನೂ ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಬೇಕು. ಯಾಕಂತ ಗುರುಜಿ ಕೇಳಿದ್ರಿ ಇವಾಗ. ಯಾಕಂತ ಹೇಳ್ತೀನಿ ಕೇಳಿ. ಅದು ಒಂದೆರಡು ಹಂಗಲ್ಲ, ನಮ್ಮ ತಲೆಯಿಂದ ಮೇಲೆ ಕಾಲು ಬುಡದ ತನಕ ಅದು ಎಫೆಕ್ಟ್ ಮಾಡುತ್ತೆ. ನಮ್ಮ ಬ್ರೈನಿಗೆ ಫಸ್ಟು ಡಿಸ್ಟ್ರಾಯ್ ಮಾಡ್ತದೆ ಅದು, ಈ ಶುಗರ್ ಇರೋರು. ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟ್ರೋಕ್ ಅಂತ ನೀವು ಕೇಳಿರಬೇಕು, ಡಿಮೆನ್ಷಿಯಾ ಅಂತ ಕೇಳಿರಬೇಕು, ಪಾರ್ಕಿನ್ಸೋನಿಸಮ್ ಅಂತ ಕೇಳಿರಬೇಕು. ಇವಾಗ ರೀಸೆಂಟಾಗಿ ವಯಸ್ಸಾದವರಿಗೆ ಯಾರು ಗುರ್ತನೂ ಸಿಗೋದಿಲ್ಲ, ಅದಕ್ಕೆ ಆಲ್ಝೈಮರ್ಸ್ ಕಾಯಿಲೆ ಅಂತ ಹೇಳ್ತೀವಿ. ಇವೆಲ್ಲ ಕಾಯಿಲೆಗೂ ಮುಖ್ಯ ಕಾರಣ ಶುಗರೇ. ಸೊ ಇದೆಲ್ಲ ಆಲ್ಝೈಮರ್ಸ್ ಅಂತ ಹೇಳಿದ್ರಲ್ಲ, ಇದು ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಬರ್ತಿಲ್ಲ. ಮೊನ್ನೆ ರೀಸೆಂಟಾಗಿ ನಾನೊಂದು ಹಾಸ್ಪಿಟ್ಲಲ್ಲಿ ಒಂದು ವಿಸಿಟ್ಗೆ ಹೋದಾಗ, ಅಂದರೆ ಯಾರೋ ಒಂದು ಅಲ್ಲಿರ್ತಕ್ಕಂಥ ಒಬ್ಬರು ಅತಿಥಿಗಳನ್ನ ನನ್ನ ಕರೆಸಿ ಒಂದು ಕಾರ್ಯಕ್ರಮಕ್ಕೆ ಅಂತ ಕರ್ಸ್ಕೊಂಡಾಗ ಅಲ್ಲಿ 2 ಕೇಸ್ ಇಂಥದ್ದಿತ್ತು. ಅವನ ವಯಸ್ಸು ಒಂದು 26 ವರ್ಷ, ಇನ್ನೊಂದು 48 ವರ್ಷ. ಅದಕ್ಕೆ ಡಾಕ್ಟ್ರು ತೋರಿಸೋರು, ನೋಡಿ ಇವರಿಬ್ಬರಿಗೂ ಜನ್ಮ ಕೊಡೋ ಅವ್ರ ಅಪ್ಪ ಅಮ್ಮ ಸಹಿತ ಗುರ್ತಿಲ್ಲ ಅಂತ. ನೋಡಿ, ಅದಕ್ಕೆ ಅಂದರೆ ಪರಿಸ್ಥಿತಿ ಈ ಸಕ್ಕರೆಯಿಂದ ಇಂಥದ್ದೊಂದು ವಿಷ ಆಗೋದಾದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವ್ಯಾವ ಥರ ಕಾಯಿಲೆಗಳು ಎದ್ದುಕೊಳ್ಳುತ್ತೋ ಈ ಹೆಸರುಗಳು ನಾವು ಕೇಳಿಲ್ಲ, ಈ ಕಾಯಿಲೆಗಳು ನಮಗೆ ಗೊತ್ತಿರಲಿಲ್ಲ. ಆದರೆ ಈಗಂತೂ ಎಲ್ಲವೂ ಮನೆ ಮಾತಾಗಿಬಿಟ್ಟಿದೆ. ಹಾಗಾಗಿ ನೀವು ಹೇಳಿದಾಗೆ ಅದಂತೂ ಸತ್ಯನೇ. ಆ ಮೆಮೊರಿ ಅಂತಕ್ಕಂಥದ್ದು, ಜ್ಞಾಪಶಕ್ತಿ ಅಂತಕ್ಕಂಥದ್ದು ಕಳೆದು ಬಿಡುತ್ತೆ. ಅದು ಬ್ರೈನಿಗೆ ಆಗೋ ಪರಿಣಾಮ. ಆಮೇಲೆ ಕಣ್ಣು ಡಾಕ್ಟ್ರಾಗಿ ನಾನು ಕಣ್ಣು ಬಗ್ಗೆ ಹೇಳಲೇಬೇಕು. ನೋಡಿ, ನಮ್ಮ ನಾರಾಯಣ ನೇತ್ರಾಲಯಕ್ಕೆ ಇವತ್ತಿನ ದಿವಸ ಏನಿಲ್ಲ ಅಂದರೂ ಒಂದು ದಿನಕ್ಕೆ 200 ಜನ ಈ ಡಯಾಬಿಟಿಸಿಂದ ಕಣ್ಣಿಗೆ ಎಫೆಕ್ಟ್ ಹಾಕಿ, ಅದಕ್ಕೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ, ಆ ಟ್ರೀಟ್ಮೆಂಟಿಗೆ ಡೈಲಿ 200 ಪೀಪಲ್ ಬರ್ತಾಯಿದ್ದಾರೆ. 200 ಜನ ಬರ್ತಾಯಿದ್ದಾರೆ. ನಾವು ಎಷ್ಟೇ ಅವರಿಗೆ ಲೇಸರ್ ಕೊಡಲಿ, ಎಷ್ಟೇ ಅವರಿಗೆ ಇಂಜೆಕ್ಷನ್ ಹಾಕಲಿ, ಎಷ್ಟೇ ಆಪ್ರೇಷನ್ ಮಾಡಿದ್ರೂ ಇಟ್ಸ್ ಅ ಡೌನ್ ಹಿಲ್ ಕೋರ್ಸ್. ಅದನ್ನು ತಡೆಯೋಕ್ಕೆ ಆಗ್ತಾಯಿಲ್ಲ ನಮಗೆ.
ಯಾಕಂದರೆ ಕೇಳಿ, ಅತಿ ಡೆವಲಪ್ಡ್ ನೇಷನ್ಸ್ ಅಮೇರಿಕಾ ಅಂತ ದೇಶದಲ್ಲಿ ಒನ್ ಆಫ್ ದ ಕಾಮನೆಸ್ಟ್ ಕಾಸಸ್ ಫಾರ್ ಬ್ಲೈಂಡ್ನೆಸ್ ಇದು ಡಯಾಬಿಟಿಕ್ ರೆಟಿನೋಪತಿ. ಶುಗರಿಂದ ಆಗಿರೋ ಕಣ್ಣಿನ ಕಾಯಿಲೆಯಿಂದ 2 ಕಣ್ಣು ವಿತ್ ಆಲ್ ದೇರ್ ಫೆಸಿಲಿಟೀಸು, ಡಾಕ್ಟರ್ಸು ಅವರಿಗೆ ಅವರ ದೃಷ್ಟಿ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಸೊ ಕಣ್ಣಿನ ಮೇಲೆ ಅಂಥ ಪರಿಣಾಮ ಬೀಳುತ್ತೆ. ಆಮೇಲೆ ಹಾರ್ಟ್ ಮೇಲೆ ಮೊದಲೆಲ್ಲ ನಾವು ತಿಳ್ಕೊಂಡಿದ್ರು ಕೊಲೆಸ್ಟ್ರಾಲಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಫ್ಯಾಟಿಂದ ತಿನ್ನಬೇಡಿ ಅಂತ ಎಲ್ಲ ಹೇಳ್ತಾಯಿದ್ರು. ಇವತ್ತಿನ ದಿವಸ ಗೊತ್ತಾಗಿದೆ ಅದು ಫ್ಯಾಟಿಂದಲ್ಲ, ಅದು ಶುಗರಿಂದಂತ. ಯಾಕಂದರೆ ಇವಾಗ ಈ ಹಾರ್ಟ್ ಅಟ್ಯಾಕ್ ಆಗಿರೋರಿಗೆ 75% ಆಫ್ ದ ಪೀಪಲ್ ಆರ್ ಐದರ್ ಡಯಾಬಿಟಿಕ್ ಆರ್ ಪ್ರೀ ಡಯಾಬಿಟಿಕ್. ಸೊ ಈ ಶುಗರಿಂದನೇ 40% ಆಫ್ ಹಾರ್ಟ್ ಅಟ್ಯಾಕ್ಸ್ ಆರ್ ಬಿಕಾಸ್ ಆಫ್ ಡಯಾಬಿಟಿಸ್. ಅದಕ್ಕಿಂತ ಹೆಚ್ಚು ನೋಡಿ ಕಿಡ್ನಿ ಮೇಲಾಗುವ ಪರಿಣಾಮ. 50% ಕಿಡ್ನಿ ಫೇಲಿಯರ್, ಈ ಡಯಾಲಿಸ್ ಅಂತ ಹೋಗ್ತಾರಲ್ಲ, 50% ಅವರಿಗೆ ಕಾರಣ ಶುಗರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದಲ್ಲಿ 1 ವರ್ಷಕ್ಕೆ ಏನಿಲ್ಲ ಅಂದ್ರೂ 1,00,000 ಜನ ಆ್ಯಂಪ್ಯುಟೇಷನ್ ಮಾಡ್ತಾರೆ, ಕಾಲನ್ನು ಕಳ್ಕೊತಾರೆ ಈ ಶುಗರಿಂದ. ಮೊನ್ನೆ ತಾನೇ ಪೇಪರ್ನಲ್ಲಿ ಓದಿದೆ, ನಮ್ಮ ದೇಶದಲ್ಲಿ ಏನಿಲ್ಲ ಅಂದ್ರೂ 30 ಲಕ್ಷ ಜನರಿಗೆ ಈ ಡಯಾಬಿಟಿಸ್ ಕಾಯಿಲೆಯಿಂದ ಕಣ್ಣನ್ನು ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಇಷ್ಟೆಲ್ಲ ತೊಂದರೆ ಕೊಡೋ ಈ ಕಾಯಿಲೆನ ಒಂದು ಮೇನ್ ಅಂದರೆ ಈ ಎಕ್ಸೆಸ್ ಆಫ್ ಶುಗರ್ ತಿಂದು ಬಂದಿರೋದ್ರಿಂದ ಅದಕ್ಕೊಂದು ಕಡಿವಾಣ ಹಾಕಲೇಬೇಕು ನಾವು. ಅದು ಮಾಡಿದರೆ ಹಾಫ್ ದ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್ ಅಂತ ಹೇಳ್ತೀನಿ ಸ್ವಾಮೀಜಿ. ಇನ್ನು ಮುಂದೆ ಭಗವಂತನ ನೈವೇದ್ಯಕ್ಕೂ ಸಹಿತ ಸಿಹಿ ಪದಾರ್ಥ ಎಂಬತಕ್ಕಂಥದ್ದನ್ನು ನಿಲ್ಲಿಸಿ ಒಂದಷ್ಟು ಗೋಕ್ಷೀರವನ್ನು ನೈವೇದ್ಯಕ್ಕಿಡೋಣ, ಶುದ್ಧ ಜಲವನ್ನು ನೈವೇದ್ಯಕ್ಕಿಡೋಣ. ತಪ್ಪೇನಿದೆ? ನ್ಯಾಚುರಲ್ ಆಗಿರ್ತಕ್ಕಂಥ ಫ್ರೂಟ್ಸ್ ಏನಿದೆ ಅದನ್ನು ನೋಡೋಣ. ಆಗಲೇ ಫ್ರೂಟ್ಸು ಅಂದಾಗ ಡಾಕ್ಟರ್ ನಂಗೊಂದು ಕಿವಿ ಮಾತು ಹೇಳಿದ್ರು, ಹಣ್ಣು ಜಾಸ್ತಿ ತಿನ್ನಬೇಡಿ ಅಂತ. ಈ ಒಂದು ವಿಚಾರದಲ್ಲಿ ಮಾವಿನ ಸೀಸನ್ನಲ್ಲಿ ತಾವೆಲ್ಲೂ ಸ್ಟೇಟ್ಮೆಂಟ್ ಕೊಡಬೇಡಿ. ಹಾಗೇನಿಲ್ಲ, ನಾನು ಫ್ರೂಟ್ಸ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಹೇಲ್ ಆ್ಯಂಡ್ ಹೆಲ್ತಿ ಏನು ತೊಂದರೆ ಇಲ್ಲದ್ರೆ ಒಂದು ಚಿಕ್ಕದ ಹಣ್ಣು ಆಗಾಗ ತಿನ್ಬೋದು, ಏನು ತೊಂದರೆ ಇಲ್ಲ. ಆದರೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಇವಾಗ ಅಂತ ಹೇಳಿದ್ರೆ, ಈ ಹಣ್ಣಿನಕ್ಕಿಂತ ಹೆಚ್ಚು ಹಣ್ಣಿನ ಜ್ಯೂಸು ತೊಗೊತಾರೆ. ಈ ಹಣ್ಣಿನ ಜ್ಯೂಸ್ ಇದೆಯಲ್ಲ, ನಾವು ಈ ಹಣ್ಣಿನ ಯಾವಾಗ ಜ್ಯೂಸ್ ಮಾಡ್ತೀವೋ 4-5 ಹಣ್ಣನ್ನು ಸೇರಿಸಿ ಅದನ್ನು ಎಲ್ಲ ಹಿಂಡಿ ಅದ್ರ ಒಳ್ಳೆಯ ಅಂಶ ನಾರು ಫೈಬರ್ ಅಂತೀವಲ್ಲ ಅದನ್ನು ತೊಟ್ಟಿಗೆ ಬಿಸಾಕಿ ಬರೀ ಈ ಶುಗರ್ ಸಿರಪ್ಪನ್ನು ನಾವು ಕುಡಿತಾ ಇದ್ವಿ, ನಮ್ಮ ಮಕ್ಕಳಿಗೂ ಕೊಡ್ತೀವಿ. ಅದ್ರ ಮೇಲೆ ಸಕ್ಕರೆ ಹಾಕ್ತೀರಾ, ಅದು ಇನ್ನೂ ಕಷ್ಟ. ಅಲ್ಲೇ ಹಣ್ಣಲ್ಲೇ ಶುಗರ್ ಇರುತ್ತೆ, ಅದ್ರ ಮೇಲೆ ಶುಗರ್ ಹಾಕಿ ಕುಡಿತೀರಲ್ಲ. ಅಂಡ್ ನೌ ಇಟ್ ಈಸ್ ಅ ಪಾರ್ಟ್ ಆಫ್ ಅ ಹೆಲ್ತಿ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಅಂದ್ರೆ ಒಂದು ದೊಡ್ಡ ಗ್ಲಾಸ್ ಆರೆಂಜ್ ಜ್ಯೂಸ್ ಕುಡಿಲೇಬೇಕಂತ, ಅದು ಮಾತ್ರ ತಪ್ಪು ಅಂತ ಹೇಳಲಿಕ್ಕೆ ನಾನು ಈ ಸಮಯದಲ್ಲಿ ಖಂಡಿತ ನೀವು ಎಲ್ಲ ನಿಮ್ಮ ಹೆಲ್ತ್ ಚೆನ್ನಾಗಿದ್ದು ಸಕ್ಕರೆ ಕಾಯಿಲೆ ಇಲ್ಲ ಅಂದರೆ ಒಂದು ಚಿಕ್ಕ ಫ್ರೂಟ್ ತಗೊಳ್ಳಿ, ಎಲ್ಲ ಬಿಡಿ ಅಂತ ಹೇಳ್ತಾ ಇಲ್ಲ. ಜಾಸ್ತಿ ಮಾವಿನ ಹಣ್ಣು ಸೀಸನ್ ಅಂತ ಹೇಳಿಬಿಟ್ಟು 2-3 ಹಣ್ಣು ತಿನ್ನೋಕೆ ಹೋಗ್ಬೇಡಿ, ಯಾರಿಗಾದರೂ ತೊಂದರೆ ಕೊಡುತ್ತೆ ಅದು. ಯಾಕಂದರೆ ಇವಾಗ ಬರೋ ಹಣ್ಣಲ್ಲಿ ಏನಾಗಿದೆ ಅಂದರೆ ಎಕ್ಸಸ್ ಸೈಜು ಮತ್ತು ಎಕ್ಸಸ್ ಶುಗರು ಎಲ್ಲ ಹೈಬ್ರಿಡೈಸ್ ಆಗಿಬಿಟ್ಟಿದೆ. ಸೊ ಅದರಿಂದ ದೇಹಕ್ಕೆ ತಡ್ಕೊಳ್ಳೋಕೆ ಶಕ್ತಿ ಇಲ್ಲ. ನಾನು ನಿಮ್ಗೆ ಒಂದು ಮಾತು ಹೇಳಬೇಕು, ನಮ್ಮ 5 ಲೀಟರ್ ಬ್ಲಡ್ನಲ್ಲಿ 5 ಲೀಟರ್ ಬ್ಲಡ್ ಇದೆ ನಮ್ಮ ಹತ್ರ, ಅದರಲ್ಲಿ ಟೋಟಲ್ ಅಮೌಂಟ್ ಆಫ್ ಶುಗರ್ ಇರೋದು ಎಷ್ಟು ಗೊತ್ತಾ? 1 ಟೀ ಸ್ಪೂನ್ 5 ಗ್ರಾಮ್ಸ್. ಅದು 1.5 ಟೀ ಸ್ಪೂನ್ ಆಯಿತು ಅಂದರೆ ನಿಮಗೆ ಡಯಾಬಿಟಿಸ್ ಇದೆ ಅಂತ ಅರ್ಥ. ಅಷ್ಟು ಟೈಟ್ ಕಂಟ್ರೋಲ್ ಮಾಡುತ್ತೆ. ಆದರೆ ನಾವು ಇವಾಗ ತಿನ್ನೋ ಸ್ವೀಟ್ಸು ಮತ್ತು ಬೇರೆ ಪದಾರ್ಥದಿಂದ ದಿನಕ್ಕೆ ಅದರ 60 ಪಟ್ಟು ಜಾಸ್ತಿ ಶುಗರ್ ತಿಂತ ಇದ್ವಿ, 60 ಟೈಮ್ಸ್ ಮೋರ್. ಅದು ಹೇಗೆ ತಡ್ಕೋಬೇಕು? ತಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇಟ್ ಜಸ್ಟ್ ಬ್ರೇಕ್ಸ್ ಡೌನ್. ಆವಾಗ ನೀವೇನು ಮಾಡ್ತೀರಾ, ಇನ್ನೂ ಅದನ್ನೇ ತಿಂತಾ ಇದ್ರೆ ಈ ಕಡೆ ಮಾತ್ರೆ ತಿಂತಾ ಇರಬೇಕು. 1 ಮಾತ್ರೆ ಕೊಡ್ತಾರೆ, ನೆಕ್ಸ್ಟ್ ಟೈಮ್ ಹೋದಾಗ ಇಲ್ಲ ಇನ್ನೂ ಕಂಟ್ರೋಲ್ ಬರಲ್ಲ 2 ಕೊಡ್ತಾರೆ, ಆಮೇಲೆ 3 ಕೊಡ್ತಾರೆ, ಆಮೇಲೆ ಇಲ್ಲ ಇನ್ನು ಇಂಜೆಕ್ಷನ್ಗೆ ಹೋಗಿ ಅಂತಾರೆ. ಈಗ ಏನಾಗೋಗಿದೆ, ಈಗ ಮಾವಿನ ಹಣ್ಣು ವಿಚಾರ ಬಂತಲ್ಲ, ಎಲ್ಲರೂ ಸ್ವಲ್ಪ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದರಿಂದ ಆಚೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ 1-2 ನಿಮಿಷ ನಾವು ಯೋಚನೆ ಮಾಡೋಣ, ಅವರು ಯೋಚನೆ ಮಾಡಲಿ. ಒಂದು ಸಣ್ಣ ವಿರಾಮದ ನಂತರ ಮತ್ತೊಮ್ಮೆ ಅವ್ರಿಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿಸ್ಕೊಂಡು ಖಂಡಿತ ಈ ಸಕ್ಕರೆ ಕಾಯಿಲೆ ಅಂತ ಬಂದಾಗ ಈ ಕಾಲು ಹೆಬ್ಬೆರಳಿಗೂ ಕೈಕಾಲುಗಳಿಗೂ, ಕೈಗಳಿಗೇನು ತೊಂದರೆ ಆಗಲ್ಲ, ಕಾಲು ಹೆಬ್ಬೆರಳಿಗೂ ಅಥವಾ ಕಿರುಬೆರಳಿಗೂ ಒಂದು ಸಣ್ಣ ಪುಟ್ಟ ಗಾಯ ಆದರೆ ಆ ಬೆರಳೇ ತೆಗಿಬೇಕು ಅಂತಾರಲ್ಲ, ಆ ಗ್ಯಾಂಗ್ರಿಂಗ್ ಅಂತಾಗಿ ಆ ಬಾಡಿ ಸ್ಮೆಲ್ ಬಂದ್ಬಿಡುತ್ತಲ್ಲ. ಈ ನರಕ ಬಹುಶಃ ಈ ಶುಗರಿಂದ, ಈ ಸಕ್ಕರೆ ಕಾಯಿಲೆಯಿಂದನೇ 100%. ಅದಕ್ಕೆ ನಾನು ಆವಾಗಲೇ ಹೇಳಿದೆ, ನಮ್ಮ ದೇಶದಲ್ಲಿ 1 ವರ್ಷಕ್ಕೆ 1,00,000 ಜನರು ಕಾಲು ಬೆರಳಲ್ಲ ಮೇಲ್ಗಡೆನೇ ಆ್ಯಂಪ್ಯುಟೇಷನ್ ಮಾಡ್ತಾರೆ ಮಿನಿಮಮ್. ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ, ಈ ಸಕ್ಕರೆ ಕಾಯಿಲೆ ಆವಾಗಲೇ ಗುರೂಜಿ ಹೇಳಿದ್ರಲ್ಲ, ಎಲ್ಲ ನಮ್ಮ ನರ ನಾಡಿಗೂ ಎಫೆಕ್ಟ್ ಆಗುತ್ತೆ. ಅದು ನಮ್ಮ ಕಣ್ಣು, ಕೈ, ಕಾಲು, ಕಿಡ್ನಿ, ಲಿವರು, ಹಾರ್ಟು ಎಲ್ಲದಕ್ಕೂ ಅದು ಎಫೆಕ್ಟ್ ಆಗುತ್ತೆ.
ಸೊ ಅದಕ್ಕೆ ಆದಷ್ಟು ಮಟ್ಟಿಗೆ ಯಾವುದು ಆಗುತ್ತೋ ಬಿಡುತ್ತೋ, ಹ್ಞೂ ಯಾವುದಾದ್ರೂ ತಟ್ಕೊಳ್ಳೋಣ. ಆ ಬ್ರೈನ್ ಸ್ಟ್ರೋಕ್ ಅಂದ್ರಲ್ಲ, ಹೌದು, ಅಬ್ಬಾ ಅದರಷ್ಟು ಮಾರಕ ನಂಗಲ್ವೇ ಇಲ್ಲ. ಸೊ ಅದನ್ನೆಲ್ಲ ಬದುಕಿದ್ದು ಕಾಲ್ ತೆಗೆದ್ರ ಯಾಗೋ ಭಿಕ್ಷೆ ಬೇಡ್ಕೊಂಡು ಅಪ್ಪ ನನ್ಗೆ ಆಗಲ್ಲ ಸಹಾಯ ಮಾಡ್ರಯ್ಯ, ನಂಗೆ ಲೋಟ ನೀರು ತಂದು ಕೊಡ್ರಪ್ಪ. ಒಳ್ಳೆ ಒಂದು ಪ್ಲಾಸ್ಟಿಕ್ ಕಾಲ್ ಹಾಕೊಂಡಾದ್ರೂ ಓಡಾಡ್ಬೋದು. ಆದ್ರೆ ಈ ಬ್ರೈನ್ ಸ್ಟ್ರೋಕ್ ಅನ್ನೋದಿದೆಯಲ್ಲ, ಭಾರಿ ಕಷ್ಟ. ಬ್ರೈನ್ ಸ್ಟ್ರೋಕ್ ಆಗಿರ್ತಕ್ಕಂಥವ್ರು ನನ್ನ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾರೆ ಕೆಲವರು, ಅಥವಾ ಒಂದು ಸತಿ ನೋಡ್ಲಿಕ್ಕೂ ಬರ್ತಾರೆ. ಸ್ಟ್ರೋಕ್ ಹೊಡೆದಿರ್ತಕ್ಕಂಥವ್ರು ಸ್ವಲ್ಪ ಚೇತರಿಸ್ಕೊಂಡು ನಾವು ನೋಡ್ಲಿಕ್ಕೆ ಇಲ್ಲಿ ಬರ್ತಾರೆ ಸ್ಟುಡಿಯೋಗೆ. ಅವ್ರು ನೋಡಿ ನಾನು ಕೈ ಮುಗಿತೀನಿ. ಸ್ಟ್ರೋಕ್ ಹೊಡೆದ್ಮೇಲೂ ಸಹಿತ ನೀವು ಎದ್ದು ಓಡಾಡ್ತಿದ್ರೆ ಅಂದರೆ ನಿಮ್ಮ ಪೂರ್ವಜರದ ಪುಣ್ಯ. ಆದರೆ ಇದೆಲ್ಲವೂ ಸಹಿತ ಇಂತಹ ದೊಡ್ಡ ದೊಡ್ಡ ಮಾರಕ ಇಂಥ ಕಾಯಿಲೆಗಳಿಗೆ ನಾವು ಫುಲ್ ಸ್ಟಾಪ್ ಇಡಲೇಬೇಕು. ಆ ಫುಲ್ ಸ್ಟಾಪ್ ಇಡಬೇಕು ಅಂದರೆ ಇದಕ್ಕೆ ನಿಮ್ಮ ಸಲಹೆ ಸೂಚನೆಗಳನ್ನು ನಾವು ತಗೊಳ್ಳೇಬೇಕು. ಗುರುಗಳೇ, ಆಮೇಲೆ ಮತ್ತೊಂದು ನಿಮ್ಮಲ್ಲಿ ನಾನೊಂದು ಮನವಿ ಮಾಡಿಕೊಡ್ತೀನಿ. ಡಾಕ್ಟ್ರು ಇವತ್ತಿನ ದಿವಸ ಭಾನುವಾರದ ಕಾರ್ಯಕ್ರಮ ಅಲ್ದಿರ ಮುಂದಿನ ದಿನಮಾನಗಳಲ್ಲೂ ಕೂಡ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೂಡ ಬಂದು ನಮಗೆ ಒಂದಷ್ಟು ಸಲಹೆಗಳನ್ನು ತಾವು ಕೊಡಬೇಕು ಡಾಕ್ಟ್ರೇ. ಇದಕ್ಕೆ ನಾನು ನಿಮ್ಮಲ್ಲೂ ಕೂಡ ಹೃದಯಪೂರ್ವಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ತಾವು ಒಂದು ಅವಕಾಶ. ಇನ್ನು ಮೇಲೆ ವೈದ್ಯೋ ನಾರಾಯಣೋ ಹರಿಹಿ. ನಾರಾಯಣನಿಗೆ ಶ್ರೀಮನ್ನಾರಾಯಣನಿಗೆ ಇಷ್ಟವಾಗಿರೋದೇನೇ ಯಾವುದು? ಅದು ಗುರುವಾರ. ಬುಧವಾರ ಮಹಾವಿಷ್ಣು ಆರಾಧನೆ, ಆದರೆ ನಾವು ಗುರುವಾರಕ್ಕೆ ಇಟ್ಕೊಳ್ಳೋಣ, ಒಂದು ದಿವಸ ಮುಂದಕ್ಕೆ ತಳ್ಳೋಣ. ಧನ್ವಂತರಿ ಮಹಾವಿಷ್ಣು. ಅದರಿಂದ ನಾವು ಗುರುವಾರದ ಸಂಚಿಕೆಗಳಲ್ಲಿ ನಮ್ಮೊಂದಿಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳಿಗೆ ಒಂದಿಷ್ಟು ಸಮಯವನ್ನು ನಮಗೆ ಕೊಟ್ಟರೆ, ಎಷ್ಟೋ ಜನ ತಾಯಂದರು ಮನೆಯಲ್ಲಿ ಅವ್ರು ಸಿದ್ಧರಾಗಿ, ಅವರು ಆರೋಗ್ಯವಂತರಾಗಿ, ಅವ್ರ ಮನೆಯನ್ನು ಆರೋಗ್ಯವಾಗಿ ಇಟ್ಕೊಂಡ್ರೆ ಎಲ್ಲರ ಮನೆಯಲ್ಲೂ ನಿಮ್ಮದೊಂದು ಫೋಟೋ ಇರುತ್ತೆ ಡಾಕ್ಟ್ರೇ. ಹೌದು, ತುಂಬ ಸಂತೋಷ ಗುರುಜಿ. ಖಂಡಿತ ನಾನು ನಿಮ್ಮ ಜೊತೆಗೆ ಕೈ ಜೋಡಿಸ್ತೀನಿ. ಯಾಕಂದರೆ ಇದು ನಮ್ಗೆ ಇವತ್ತೇನು ತಿಳ್ಕೊಂಡಿದೆ ಅಂದರೆ, ನಾನು ಏನೇ ತೊಂದರೆ ಆಗಲಿ ನನಗೆ ಡಾಕ್ಟ್ರ್ ಔಷಧ ಕೊಡ್ತಾರೆ, ಔಷಧಿಯಿಂದ ನಾನು ಸರಿ ಹೋಗಿರ್ತೀನಂತ. ನಮ್ಮ ಕಾರ್ಯಕ್ರಮ ಹಾಗಲ್ಲ. ಆಹಾರದಿಂದ ಆರೋಗ್ಯ. ನಮಗೆ ಆಹಾರವೇ ಮದ್ದಾಗಬೇಕು. ಇಲ್ಲ ಅಂತ ಹೇಳಿದ್ರೆ ಮದ್ದೇ ಆರೋಗ್ಯ ಆಗಿಬಿಡುತ್ತೆ, ಆಹಾರ ಆಗಿಬಿಡುತ್ತೆ. ನಾವು ಆಹಾರಕ್ಕಿಂತ ಜಾಸ್ತಿ ಬೆಳಗಿನ ಸಾಯಂಕಾಲ ನೀವು ನೋಡಿರ್ಬೋದು, ಒಂದು ಬಾಕ್ಸ್ ಇಟ್ಕೊಂಡಿರ್ತಾರೆ. 5 ಮಾತ್ರೆ ತಿಂಡಿ ಆದಮೇಲೆ, 5 ಮಾತ್ರೆ ಊಟ ಆದಮೇಲೆ, ರಾತ್ರಿ ಊಟ ಆದಮೇಲೆ ಇನ್ನು 6 ಮಾತ್ರೆ. ಆ ಥರ ಆಗಬಾರ್ದು. ಮಾತ್ರೆಯಿಂದ ಡಾಕ್ಟ್ರಿಂದ ನೀವು ದೂರ ಇರಬೇಕಂದ್ರೆ ನಿಮ್ಮ ಆಹಾರ ಸರಿ ಇದ್ದರೆ ನಿಮಗೆ ಕಂಪ್ಲೀಟ್ ಆರೋಗ್ಯ ಸಿಗುವಂತೆ ಆದಷ್ಟು ಮಟ್ಟಿಗೆ ಈ ಸಲಹೆಯನ್ನು ಎಷ್ಟು ಜನಿಗೆ ಆಗ್ತದೋ ಅಷ್ಟು ಜನರಿಗೆ ನಾವು ಕೊಡ್ಸೋಣ. ನಮ್ಮ ಆಹಾರ ತಪ್ಪಾದರೆ ಮಾತ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ನೀವು ನೋಡಿ, ಯಾವುದೇ ಈ ಕಾಯಿಲೆಗಾಗಲಿ ಒಂದು ಮಾತ್ರೆಯಿಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ 2, 3, 4 ಏರ್ತಾನೆ ಇರುತ್ತೆ. ಹಾಗಂದರೆ ನಾವು ಯಾಕಂದರೆ ತಪ್ಪು ಆಹಾರ ತಿಂತಾ ಇದ್ದೀವಿ, ಆ ಮಾತ್ರೆ ಪ್ರಯೋಜನ ಇಲ್ಲ. ಸರಿಯಾದ ಆಹಾರ ತಗೊಂಡ್ರೆ ಮಾತ್ರೆ ಬೇಕಾಗಿಲ್ಲ. ಈಗ ನಾವು ಯಾರು ಈ ದುಡ್ಡು ಇಟ್ಕೊಳಕ್ಕೆ ಪರ್ಸ್ ಇಟ್ಕೊಳ್ತಾ ಇಲ್ಲ ಗುರುಗಳೇ, ಮಾತ್ರೆಗಳು ಇಟ್ಕೊಳ್ಳೋಕ್ಕೆ ಪರ್ಸ್ ಇಟ್ಕೊಂಡು. ರೈಟ್ ಮೆಡಿಸಿನ್, ರೈಟ್ ಫುಡ್ ಈಸ್ ಮೆಡಿಸಿನ್. ಹೌದು, ರಾಂಗ್ ಫುಡ್ ನೀಡ್ಸ್ ಮೆಡಿಸಿನ್ ಅಷ್ಟೇ. ಸೊ ನೀವು ಮೆಡಿಸಿನ್ ಬೇಕು ಅಂದರೆ ನಿಮ್ಮ ಫುಡ್ ರಾಂಗ್ ಆಯ್ತು ಅಂತ ಅರ್ಥ. ಅದು ರೈಟ್ ಫುಡ್ ಯಾವುದಂತ ಗುರುಜಿ ಕಾರ್ಯಕ್ರಮದಲ್ಲಿ ನಾವು ಚೆನ್ನಾಗಿ ಎಲ್ರಿಗೂ ತಿಳಿಸ್ಬೇಕು. ತುಂಬ ಸಂತೋಷ. ಇಷ್ಟು ಹೊತ್ತು ನಮ್ಮೊಂದಿಗೆ ಇನ್ನಷ್ಟು ರಹಸ್ಯಗಳಿದೆ. ಹೌದು, ಆ ರಹಸ್ಯಗಳನ್ನು ಬರುವ ಗುರುವಾರಗಳಲ್ಲಿ, ಬರ್ತಕ್ಕಂತಹ ಗುರುವಾರಗಳಲ್ಲಿ ಇನ್ನಷ್ಟು ಆರೋಗ್ಯಕರವಾಗಿರ್ತಕ್ಕಂಥ ರಹಸ್ಯಗಳನ್ನು ನಿಮ್ಮೊಂದಿಗೆ ನಾವು ವೈದ್ಯರ ಜೊತೆಯಲ್ಲಿಟ್ಕೊಂಡು ಚರ್ಚಿಸೋಣ, ಮಾತಾಡೋಣ. ನಿಮ್ಮ ಸಲಹೆ ಜೊತೆಗೆ ನಿಮ್ಮ ಸಂದೇಹ, ನಿಮ್ಮ ಸಂಶಯ ಅದನ್ನು ಪತ್ರದ ಮುಖಾಂತರ, ಕಾಗದದ ಮುಖಾಂತರ, ಫೋನ್ ಮುಖಾಂತರ ನಮಗೆ ತಿಳಿಸಿ. ಬಹುಶಃ ನನಗೆ ತಿಳಿದ ಮಟ್ಟಿಗೆ ನಾನು ವಯಸ್ಸಾಗಿರ್ತಕ್ಕಂಥ ನನ್ನ ತಾಯಿಯೊಂದಿಗೂ ಇದ್ದೆ. ನನ್ನ ತಾಯಿಯವರ ಆರೋಗ್ಯ ಹೇಗಿತ್ತು, ಅವರು ಹೇಗಿದ್ದರು, ಅವರು 87 ವರ್ಷ ಆದರೂ ನನ್ನೊಂದಿಗೆ ಯಾವುದೇ ಕಾರ್ಯಕ್ರಮ ಆದರೂ ನಾನು ನಿನ್ನೊಂದಿಗಿದ್ದೀನಿ ಅಂಥೇಳಿ ಪ್ರತಿ ಕಾರ್ಯಕ್ರಮದಲ್ಲಿ ಬಂದಿರೋದನ್ನು ನೀವು ನೋಡಿದ್ದೀರಿ. ಇದು ರಾಜ್ಯದ ಜನತೆ ಗೊತ್ತಿರುವಂಥ ವಿಚಾರ. ಆದರೂ ಅವ್ರಿಗೂ ಸಕ್ಕರೆ ಕಾಯಿಲೆ ಇದ್ದಾಗೂ ಅವರು ಅದನ್ನೇ ದಷ್ಟಪುಷ್ಟಾಗಿ ನಿಂತು ಓಡಾಡ್ತಾ ಯಾವುದೂ ನನಗೆ ಯಾವ ಸಮಸ್ಯೆ ಇಲ್ಲ ಅಂತಕ್ಕಂಥ ಧೈರ್ಯದಲ್ಲಿದ್ದರು. ಆದರೆ ಅದೇ ಥರ ಆರೋಗ್ಯವನ್ನು ಕಾಪಾಡಿಕೊಂಡ್ರು. ಕೆಲವಷ್ಟು ಆರೋಗ್ಯದ ರಹಸ್ಯಗಳನ್ನು ತಿಳ್ಕೊಳ್ಬೇಕಾದ್ರೆ ನಮ್ಮ ಮಾರ್ಗದರ್ಶನ ಬೇಕು. ಇಂತಹ ವೈದ್ಯರ ನಮಗೆ ಸರಿಯಾದ ಮಾರ್ಗದರ್ಶನ ಇದ್ದರೆ ಖಂಡಿತ ನಮ್ಮ ಜೀವನ ಶೈಲಿ ಚೆನ್ನಾಗಿರುತ್ತೆ. ಇಲ್ಲಿ ಮುಖ್ಯವಾಗಿ ಇಷ್ಟು ದಿವಸ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಒಂದು ಸಂಪ್ರದಾಯ, ಸಂಸ್ಕೃತಿ, ಇದ್ರ ಜೊತೆಗೆ ಗುರುವಾರದಂದು ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಸೂತ್ರಗಳನ್ನು ನಮ್ಮ ಡಾಕ್ಟರ್ ಭುಜಂಗ ಶೆಟ್ಟಿ ಅವರಿಂದ ನಾವು ತಿಳ್ಕೊಳ್ಳೋಣ. ಯಾಕೆಂದರೆ ಅವರ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಜೊತೆಯಲ್ಲಿ ಸೇರ್ತೀನಿ, ನಾನು ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಜನ ನಿಮ್ಮ ಭಕ್ತರಿಗೆ ಈ ವಿಚಾರವನ್ನು ಮುಟ್ಟಿಸ್ತೀನಿ ಅಂತ ಹೇಳಿದ್ರಲ್ಲ, ಇದಕ್ಕಿನ್ನ ಪುಣ್ಯದ ಕಾಯಕ, ಇದಕ್ಕಿನ್ನ ದೊಡ್ಡದಾದಂಥ ಸಿಹಿ ಸಕ್ಕರೆ ಮೂಟೆ. ಬಹುಶಃ ನೀವು ನನಗೊಂದು ಸಕ್ಕರೆ ಮೂಟೆ ಗಿಫ್ಟ್ ಕೊಟ್ಟಂಗೆ ಆಯಿತು. ತುಂಬ ಸಂತೋಷ. ಡಾಕ್ಟ್ರಿಗೆ ಗೌರವಿಸ್ತಕ್ಕಂಥದ್ದು, ಅವ್ರನ್ನ ಆಶೀರ್ವದಿಸ್ತಕ್ಕಂಥದ್ದು, ತಾಯಿ ಶಂಕರಿ ಬನಶಂಕರಿ ಮತ್ತು ತಾಯಿ ಮಹಾಲಕ್ಷ್ಮಿ ಅನುಗ್ರಹದೊಂದಿಗೆ
ವಿಶ್ವ ತಾಯಂದಿರ ದಿನಾಚರಣೆ ಇಷ್ಟು ಜನ ತಾಯಂದಿರ ಆಶೀರ್ವಾದ ಇವತ್ತು ನಿಮಗಿದೆ. ಯಾಕೆಂದರೆ ಸೃಷ್ಟಿನಲ್ಲಿ ಅವ್ರಿಗಿನ್ನ ದೊಡ್ಡವರು ಯಾರೂ ಅಲ್ಲ. ಅಂತಹ ವಿಶ್ವ ತಾಯಂದಿರ ದಿನಾಚರಣೆ ಎಂದು ಯಾರೆಲ್ಲ ಇವತ್ತು ತಾಯಂದಿರು ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದಾರೋ ಅವರೆಲ್ಲರೂ ಸಹಿತ ನಿಮಗೆ ಒಳ್ಳೆ ಆರೋಗ್ಯ ಭಾಗ್ಯ ಸಿಗಲಿ, ನೀವು ಚೆನ್ನಾಗಿದ್ದು ನಮಗೆ ಒಳ್ಳೆ ಮಾರ್ಗದರ್ಶನ ಕೊಡಲಿ ಅಂತ ಅವರು ಹರಿಸ್ತಿದ್ದಾರೆ, ಆಶೀರ್ವದಿಸ್ತಿದ್ದಾರೆ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇಂದ್ರಿಯೇ ಪ್ರತಿಷ್ಠತಿ. ಎಂಥ ಸೌಭಾಗ್ಯ ಇದೆ. ನನಗೆ ಒಂದು ಸಂತೋಷ ಏನಂದರೆ, ಒಂದು ಕಡೆಯಿಂದ ಡಾಕ್ಟರ್ ಸನ್ಮಾನ, ಮತ್ತೊಂದು ಕಡೆಯಿಂದ ವರ್ಣಟರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಿಮ್ಮ ಇದ್ದಂಥ ಒಡನಾಡಿ ನಿಮ್ಮಿಬ್ಬರನ್ನೂ ಏಕಕಾಲದಲ್ಲಿ ನೋಡಿದಷ್ಟು ಆನಂದ. ಭಗವಂತ ನೋಡಿ, ತಾವರೆ ಪುಷ್ಪ ನಿಮ್ಮ ಮೇಲೆ ಬಿದ್ದುದೇ ಆನಂದ. ಹೌದು, ಲಕ್ಷ್ಮೀನಾರಾಯಣ, ತುಂಬ ಸಂತೋಷ. ತುಂಬ ಸಂತೋಷ. ಇವತ್ತಿನ ದಿವಸ ನನ್ನ ಪ್ರೀತಿಯ ಭಾನುವಾರದ ಕಾರ್ಯಕ್ರಮಕ್ಕೆ ತಾವು ಬಂದು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ರಿ. ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ನಿಮಗೆ ಕೇಳ್ತಾ ಇದ್ದೀನಿ. ಇನ್ನು ಮುಂದಿನ ನೇರ ಪ್ರಸಾರದ ಕಾರ್ಯಕ್ರಮದಲ್ಲೂ ಕೂಡ ತಾವು ತಪ್ಪದೆ ಎಲ್ಲೋ ಒಂದು ಸ್ವಲ್ಪ ಕ್ಷಣ ತಾವು ಫ್ರೀ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಬಂದು ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ಬೇಕು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಪ್ರಭುಗಳಿಗೆ ಅಂತ ಹೇಳ್ತಾ, ಜೊತೆಗೆ ಎಲ್ಲರಿಗೂ ಒಂದು ಸಂದೇಹ ಸಂಶಯ ಏನಪ್ಪ ಅಂದರೆ, ಏನು ತಿನ್ನಬೇಕು, ಏನು ಬಿಡಬೇಕು. ಹಾಂ, ಅದೇ ಒಂದು ಮುಖ್ಯ. ಈಗ ಇದ್ರ ಬಗ್ಗೆ ನೆಕ್ಸ್ಟು ನೀವು ಒಂದು ಒಳ್ಳೆ, ಅದನ್ನು ಇಂಗ್ಲೀಷಲ್ಲಿ ಕುಕ್ರಿ ಶೋ ಅಂತಾರ, ರೆಸಿಪಿ ಬುಕ್ ಇದೆ. ಅದು ನಾರಾಯಣ ನೇತ್ರಾಲಯದ ವೆಬ್ಸೈಟ್ಗೆ ಹೋದರೆ ಆ ರೆಸಿಪಿ ಬುಕ್ಕು ನೀವು ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಅಲ್ಲಿದೆ ನಾರಾಯಣ ನೇತ್ರಾಲಯದ ವೆಬ್ಸೈಟ್ ಅಲ್ಲಿ. ಅದಕ್ಕೆ ಅದನ್ನ ಹಂಗೆ ಹೇಳೋದಕ್ಕಿನ್ನ ತಾವು ಹೇಳಿದ್ರೆ ಏನ್ ಬೇಕು, ಏನ್ ಬೇಡ, ಏನ್ ಪದಾರ್ಥ ತಿನ್ನಬೇಕು ಅದನ್ನ ನಾವೇ ವ್ಯವಸ್ಥೆ ಮಾಡಿರ್ತೀವಿ. ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ, ಏನೇ ಆದ್ರೂ ನೈಜ ಒಂದು ಗಿಡಮೂಲಿಕೆ, ಒಂದು ವನಸಿರಿ ಸಹಿತ ಇಲ್ಲಿ ನಾನು ತಂದು ತೋರಿಸೋದೇ ಪದ್ಧತಿ. ನೆಕ್ಸ್ಟ್ ಅದನ್ನ ತೋರಿಸೋಣ, ಇದು ನಿಮ್ಮ ಆರೋಗ್ಯಕ್ಕೆ ಸರಿ ಇದೆ ಅನ್ನೋಣ. ಖಂಡಿತ ಒಳ್ಳೇದಾಗ್ಲಿ ಡಾಕ್ಟರ್. ಖಂಡಿತ ಗುರು, ತುಂಬಾ ಸಂತೋಷ. ಹೌದು, ತುಂಬಾ ಸಂತೋಷ. ಹೌದು. ಇನ್ನ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಕೂಡ ಅಚ್ಚುಮೆಚ್ಚು. 2 ಸರ್ಪ್ರೈಸ್ ಇದೆ ಅಂತ ಹೇಳಿದ್ದೆ, 2 ವಿಚಾರಗಳಿದೆ ಅಂತ ಹೇಳಿದ್ದೆ. ಅದರಲ್ಲಿ ಒಂದು ಸರ್ಪ್ರೈಸ್ ಕೊಟ್ಬಿಟ್ಟಿದ್ದೇನೆ. ಇನ್ನೊಂದು ಅದ್ಭುತವಾಗಿರೋ ಸರ್ಪ್ರೈಸ್ ಇದೆ. ಏನಪ್ಪಾ? ವಿಶ್ವ ತಾಯಂದ್ರ ದಿನಾಚರಣೆ. ತಾಯಂದ್ರ ದಿನಾಚರಣೆ ಅಂದಮೇಲೆ ಏನಪ್ಪಾ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ಆದರೆ ನಾನು ಬಾಯ್ಬಿಟ್ಟು ಹೇಳೋದಿಲ್ಲ. ಮುಂದಿನ ಭಾಗದಲ್ಲಿ ಕಾದು ನೋಡಿ. ನಿಜಕ್ಕೂ ಬಹಳ ಅರ್ಥಗರ್ಭಿತವಾಗಿರತಕ್ಕಂಥ ಭಾಗ, ಮುಂದೊಂದು ಭಾಗ ಕಾಯ್ತಾ ಇದೆ. ಆ ಭಾಗದಲ್ಲಿ ಏನೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ಬೋದು, ಏನೆಲ್ಲ ದೃಶ್ಯಗಳನ್ನು ನಾವು ಕಂಡುಕೊಳ್ಬೋದು ಅಂತ ಕಾತುರದಿಂದ ಕಾಯ್ತಾ ಇರಿ. ಈ ಅಮ್ಮ ಅನ್ನೋ ಒಂದು ಪದ ಇವತ್ತಿನ ದಿವಸ ಜೀವ ಇರ್ತಕ್ಕಂಥ ಪ್ರತಿಯೊಂದು ಜೀವರಾಶಿಗೂ ಕೂಡ, ಪ್ರತಿಯೊಬ್ಬರ ಮನಸ್ಸನ್ನು ಕೂಡ ನಾಡ್ತಕ್ಕಂಥ ಪದವೇ ಅಮ್ಮ. ಆ ಅಮ್ಮ ಅನ್ನೋ ಪದ ಇಲ್ಲದಿರ್ತಕ್ಕಂಥ ಜೀವರಾಶಿನೇ ಇಲ್ಲ. ಮನುಷ್ಯನಿಗೂ ಹೌದು, ಪ್ರಾಣಿಗಳಿಗೂ ಹೌದು. ಆ ಒಂದು ಮಾತೃವಾತ್ಸಲ್ಯ, ಆ ಒಂದು ಬಾಂಧವ್ಯ, ಆ ಒಂದು ಪ್ರೀತಿ, ಅದಕ್ಕೆ ಸರಿಸಾಟಿನೇ ಇಲ್ಲ. ಹುಟ್ಟದಾಗಿಂದ ಹಿಡಿದು ಬೆಳೆಯುವ ತನಕ ಅವರು ಮಾಡತಕ್ಕಂಥ ತ್ಯಾಗ, ಪ್ರತಿಯೊಂದನ್ನು ಕೂಡ ನಾವು ಮನಸ್ಸಲ್ಲಿ ಒಂದು ಕ್ಷಣ ತಂದ್ಕೊಂಡ್ಬಿಟ್ರೆ ಆ ಕ್ಷಣವನ್ನು ನಾವು ಕಣ್ಮುಂದೆನೂ ಕೂಡ ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಅವರು ಹಾಕ್ಕೊಳ್ತಕ್ಕಂಥ ಉಡುಗೆ ತೊಡುಗೆಗಳು, ನಮಗೋಸ್ಕರ ಅವರು ಕಟ್ಟಿರ್ತಕ್ಕಂಥ ಕನಸೆಲ್ಲವನ್ನೂ ಕೂಡ ಕಟ್ಟಿ ಪಕ್ಕಕ್ಕಿಟ್ಟು, ನನ್ನ ಮಗ, ನನ್ನ ಮಕ್ಕಳು, ನನ್ನ ಮಗಳು ಅಂಥೇಳಿ ಎಲ್ಲವನ್ನೂ ಕೂಡ ಬದಿಗಿಟ್ಟು, ನಮಗೋಸ್ಕರ, ಅವರಿಗೋಸ್ಕರ ಇರ್ತಕ್ಕಂಥ ಜೀವನವೆಲ್ಲವನ್ನೂ ಕೂಡ ಪಕ್ಕದಲ್ಲಿಟ್ಟು ನಮಗೋಸ್ಕರ ಅವರು ಬದುಕಲಿಕ್ಕೆ ಶುರು ಮಾಡ್ತಾರೆ. ಆದರೆ ಇವತ್ತಿನ ದಿವಸ ತಂದೆ ತಾಯಿಯ ವಿಚಾರಕ್ಕೆ ಬಂದರೆ ಸಾಕಷ್ಟು ಜನ ಅಗೌರವದಿಂದ ನಡ್ಕೊಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಒಂದು ರೀತಿ. ಆದರೆ ಒಂದು ಸಂದೇಶ ಅಂತ ನಾನು ಅವಾಗಲಿಂದ ಪರಿತಪಿಸ್ತಾ ಇದ್ದೆ. ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕು ಅಂತಿದ್ದೆ. ನೋಡಿ, ಒಂದು ಸಂದೇಶ, ಇವಾಗ ನಾನು ತಿಳಿಸ್ತಾ ಇರ್ತಕ್ಕಂಥ ಸಂದೇಶ ಎಷ್ಟು ಅರ್ಥಗರ್ಭಿತ ಅಂದರೆ, ಅದನ್ನು ತಾವು ಯಾವ ರೀತಿ ಸ್ವಾಗತಿಸ್ತೀರೋ ಅದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಯಾಕೆ ಅಂದರೆ ಆ ಸಂದೇಶದಲ್ಲಿರ್ತಕ್ಕಂಥ ಆ ಒಂದು ಮೂಲಾರ್ಥ ಅದು ಅನರ್ಘ್ಯ, ಅನಂತ ಅಂತಲೇ ಹೇಳ್ಬೋದು. ಏನಪ್ಪ ಆ ಸಂದೇಶ? ನೋಡಿ, ತಾಯಿ ಇರುವ ತನಕ ನಾವೆಲ್ಲರೂ ಕೂಡ ಇರ್ತೀವಿ. ತಾಯಿ ನಮ್ಮ ಕಣ್ಣು ಮುಂದೆ ಇರೋ ತನಕ ನಾವೆಲ್ಲರೂ ಕೂಡ ಇರ್ತೀವಿ. ಆದರೆ ನಾವಿರೋ ತನಕ ತಾಯಿ ಇರ್ತಾರ? ಎಷ್ಟು ಮನಸ್ಸಿಗೆ ನೋವಾಗುತ್ತೆ ನಾನು ಈ ಮಾತನ್ನ ಹೇಳಬೇಕಾದ್ರೆ. ತಾಯಿ ಇರುವ ತನಕ ನಾವೆಲ್ಲರೂ ಕೂಡ ಇರ್ತೀವಿ, ಆದರೆ ನಾವಿರೋ ತನಕ ತಾಯಿ ಇರೋದಿಲ್ಲ, ನಮ್ಮನ್ನ ಬಿಟ್ಟು ಹೋಗ್ತಾರೆ. ಆ ಕ್ಷಣ ತಾಯಿ ಕಣ್ಣು ಮುಂದೆ ಇದ್ದಾಗ
ಏನೆಲ್ಲ ಅಗೌರವದ ಮಾತುಗಳನ್ನು ಆಡ್ತೀವಿ, ಅವರನ್ನು ನೋವು ಕೊಡ್ತೀವಿ, ನಿಂದನೆಯ ಮಾತುಗಳನ್ನು ಆಡ್ತೀವಿ. ನಾವು ಹಾಕೋ ವಸ್ತ್ರದಲ್ಲಾಗಲಿ, ನಾವು ಹಾಕೋ ಹೆಜ್ಜೆಯಲ್ಲಾಗಲಿ, ಪ್ರತಿನಿತ್ಯ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ತಿನ್ನತಕ್ಕಂಥ, ಊಟ ಮಾಡ್ತಕ್ಕಂಥ ವಿಚಾರದಲ್ಲಾಗಲಿ, ಹಾಕೊಳ್ತಕ್ಕಂಥ ಒಂದು ಬಟ್ಟೆ ವಿಚಾರದಲ್ಲಾಗಲಿ ಸ್ವಲ್ಪ ಬದಲಾವಣೆ ಆಗೋದ್ರೂ ಕೂಡ ತಾಯಿಯನ್ನು ನಾವು ಆಡ್ತಕ್ಕಂಥ ಮಾತುಗಳು ಅಲ್ಪ ಸ್ವಲ್ಪ ಅಲ್ಲ. ಆದರೆ ತಾಯಿ ಅದೆಲ್ಲವನ್ನು ಕೂಡ ಹೊಟ್ಟೆಯಲ್ಲಿಟ್ಕೊಂಡು, ಮನಸ್ಸಿನಲ್ಲಿಟ್ಕೊಂಡು, ನನ್ನ ಮಕ್ಕಳು ಅಂತ ಹೇಳಿ ನಾವು ಅನ್ನೋ ಮಾತೆಲ್ಲ ಅನ್ನಿಸ್ಕೊಂಡು ತ್ಯಾಗಮಯ್ಯ ತಾಯಿ ಮುಂದೆ ಬಂದು ನಿಂತ್ಕೊಂತಾರೆ. ಆದರೆ ನಾವಿರೋ ತನಕ ತಾಯಿ ನಮ್ಮ ಜೊತೆ ಇರೋದಿಲ್ಲ. ಬದುಕಿರುವ ತನಕನೂ ಕೂಡ ತಾಯಿಗೆ ನಾವು ಕೊಡಬೇಕಾಗಿರ್ತಕ್ಕಂಥ ಗೌರವವನ್ನು, ನಮ್ಮ ಶಕ್ತಿಗೂ ಮೀರಿ ನಾವು ಆ ಗೌರವವನ್ನು ತಾಯಿಗೆ ಕೊಡಬೇಕು ಎಂಬತಕ್ಕಂಥ ಸಂದೇಶವನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಈ ನಿಮ್ಮ ಶ್ರೀನಿವಾಸ್ ಶರ್ಮಾರವರು ಇವತ್ತಿನ ದಿವಸ ಇಷ್ಟು ಒಂದು ಕಾಯಕವನ್ನು ಮಾಡಲಿಕ್ಕೆ ಅವರದ್ದೇನೂ ಇಲ್ಲ. ನನ್ನ ಹಿಂದೆ ಇರತಕ್ಕಂಥ ಶಕ್ತಿಯೆಲ್ಲ ನನ್ನ ತಾಯಿನೇ, ನನ್ನ ತಂದೆನೇ. ಇವತ್ತಿನ ದಿವಸ ನನ್ನಲ್ಲಿರ್ತಕ್ಕಂಥ ಜ್ಞಾನ, ನಾನು ಇವತ್ತಿನ ದಿವಸ ಈ ಒಂದು ಸಾಧನೆಯನ್ನು ಮಾಡಿದ್ದೇನೆ ಅಂದರೆ ಇದ್ಯಾವುದು ನಾನು ಪಟ್ಟಿರ್ತಕ್ಕಂಥ ಕಷ್ಟ ಅಲ್ಲ. ನಮಗೋಸ್ಕರ ನಮ್ಮ ತಂದೆ ತಾಯಿ ಪಟ್ಟಿರ್ತಕ್ಕಂಥ ಕಷ್ಟ. ನಾವೇನು ಕಷ್ಟಪಟ್ಟಿದ್ದೇವೆ, ಅವರು ತಿಳಿಸ್ಕೊಟ್ಟಿರ್ತಕ್ಕಂಥ ಒಂದಷ್ಟು ವಿಚಾರಗಳು, ಅವರು ತೋರಿಸ್ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದರ್ಶನದಲ್ಲಿ ನಾನು ಮುಂದೆ ಬಂದೆ. ಇವತ್ತಿನ ದಿವಸ ನಾನು ಈ ಸ್ಥಾನದಲ್ಲಿದ್ದೇನೆ. ಆ ಮಾರ್ಗದರ್ಶನದಲ್ಲಿ ನಾನು ಮುಂದೆ ಬಂದಿಲ್ಲ ಅಂದರೆ ಇವತ್ತಿನ ದಿವಸ ನಿಮ್ಮ ಶ್ರೀನಿವಾಸ್ ಶರ್ಮಾ ಎಲ್ಲೋ ಒಂದು ಕಡೆ ಹಿಂದೆ ಉಳ್ಕೊಂಡ್ಬಿಡ್ತಾ ಇದ್ರು, ನಿಮ್ಮೆಲ್ಲರೂ ಮುಂದೆ ಕೂಡ ಬರ್ತಾ ಇರಲಿಲ್ಲ. ಈ ನಿಮ್ಮ ಶ್ರೀನಿವಾಸ್ ಶರ್ಮಾ 2 ನಿಮಿಷ ನಗನಗ್ತಾ ನಿಮ್ಮ ಮುಂದೆ ಕಡೆ ಮಾತಾಡ್ತಾ ಇದ್ದಾರೆ ಅಂದರೆ ನನ್ನ ತಾಯಿ ಅದರಲ್ಲಿ ಎಷ್ಟು ತ್ಯಾಗವನ್ನು ಮಾಡಿದ್ದಾರೆ, ನನಗೋಸ್ಕರ ಎಷ್ಟೆಲ್ಲ ವಿಚಾರಗಳಲ್ಲಿ ನೊಂದ್ಕೊಂಡಿದ್ದಾರೆ. ಯಾಕೆಂದರೆ ಈ ಶ್ರೀನಿವಾಸ್ ಶರ್ಮಾ ನಿಮ್ಮ ಮುಂದೆ ಬರಬೇಕು ಅಂದರೆ, ನಮ್ಮ ತಂದೆಯವರು ನನ್ನನ್ನು ಈ ರೀತಿ ತಿದ್ದಬೇಕು ಅಂದರೆ ಬರೀ ನನ್ನೊಬ್ಬನ್ನ ಮಾತ್ರ ಅವರು ಮಾತಾಡ್ತಾ ಇರ್ತಕ್ಕಂಥದ್ದಲ್ಲ, ನಮ್ಮ ತಾಯಿಯವ್ರನ್ನೂ ಕೂಡ ಅಷ್ಟೇ ಮಾತುಗಳನ್ನು ಹೇಳಿ ಹೇಳಿ, ನೋಡು ನಿನ್ನ ಮಗ ಹಂಗಲ್ಲ, ಹೀಗಲ್ಲ ಹಾಗೆ ಅಂತ ಹೇಳಿ ಎಲ್ಲವನ್ನೂ ಕೂಡ ಮಾತನ್ನು ಕೇಳ್ತಾ, ಇಲ್ಲ ರೀ ಅದು ಹಂಗಲ್ಲ ಹಿಂಗೆ, ನನ್ನ ಮಗ ಹಂಗಲ್ಲ ಹಿಂಗೆ ಅಂತೇಳಿ ಅವ್ರ ಹತ್ರನೂ ಮಾತು ತಗೊಳ್ಬೇಕು. ಈ ಕಡೆ ನೋಡಮ್ಮ ನಮ್ಮಪ್ಪ ಹೀಗಂದ್ರು ಅಂತ ಹೇಳಿ ನಾನು ಈ ಕಡೆ ತಾಯಿನ ದೂರ್ತಾ ಇದ್ದೆ. ಅದೆಲ್ಲವನ್ನೂ ಕೂಡ ಮನಸ್ಸಲ್ಲಿಟ್ಕೊಂಡು ಯಾವುದನ್ನು ಕೂಡ ನಾನು ಮುಂದೆ ವ್ಯಕ್ತಪಡಿಸ್ದಿರಾ ನನ್ನ ಮಗ ಹಂಗಲ್ಲ ಅನ್ನೋ ಒಂದು ಮಾತು ಹೇಳ್ತಾ ನನಗೆ ಧೈರ್ಯ ತುಂಬ್ತಾ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಈ ಒಂದು ಹೃದಯ ಸಿಂಹಾಸನದಲ್ಲಿ ನಾನು ನನ್ನ ತಾಯಿಗಿಟ್ಟಿರ್ತಕ್ಕಂಥ ಸ್ಥಾನಮಾನ ಅದು ಅಪಾರ ಅಂತಲೇ ಹೇಳ್ಬೋದು. ನನ್ನ ಜೀವನದಲ್ಲಿ ನನಗೊಂದು ಅದೃಷ್ಟ, ಕಡೆಯವರೆಗೂನಾದರೂ ನಾನು ನನ್ನ ತಾಯಿ ಸೇವೆಯನ್ನು ನಿರ್ಗಳ ಮನಸ್ಸಿನಿಂದ, ಏನೊಂದು ಸಂಶಯ ಇಲ್ದಿರ, ಒಂದು ಚೂರು ಸಮಸ್ಯೆಗಳು ಬರ್ದಿರ ನಾನು ಪಾದಪೂಜೆ ಮಾಡ್ಕೊಂಡಿರ್ಬೇಕು ಎಂಬತಕ್ಕಂಥದ್ದೇ ನನ್ನ ಮಾತ್ರವಾದ ಆಸೆ. ಆ ಆಸೆ ಭಗವಂತ ಈಡೇರಿಸಿ ನಿಮ್ಮೆಲ್ರಿಗೂ ತಿಳಿಸ್ಬೇಕಾಗಿರ್ತಕ್ಕಂಥ ಒಂದು ಸರ್ಪ್ರೈಸ್ ಏನಪ್ಪ ಅಂದರೆ, ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಮೊಟ್ಟ ಮೊದಲನೇ ಬಾರಿಗೆ ನನ್ನ ತಾಯಿಯವರನ್ನು ಕೂಡ ನಾನು ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ನನ್ನ ತಾಯಿಯವ್ರನ್ನು ಕೂಡ ನಾನು ಕರ್ಕೊಂಡು ಬಂದಿದ್ದೇನೆ. ನಮ್ಮ ತಾಯಿಯವ್ರನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬರೀ ಕರ್ಕೊಂಬಂದಿರ್ತಕ್ಕಂಥದ್ದಲ್ಲ, ಇಷ್ಟು ದಿವಸ ನನ್ನನ್ನು ಹೊತ್ತು ಸಾಕಿ ಸಲುಹಿ ಈ ಒಂದು ಸ್ಥಾನಮಾನಕ್ಕೆ ಕರ್ಕೊಂಡು ಬಂದಿರೋದಕ್ಕೆ ಮನಸ್ತೃಪ್ತಿಯಿಂದ ಮನಸ್ಫೂರ್ತಿಯಾಗಿ ನನ್ನ ತಾಯಿಗೆ ಒಂದು ಗೌರವ ಸಮರ್ಪಣೆ ಮಾಡಬೇಕು, ನಾನು ಅವರ ಪಾದಪೂಜೆ ಮಾಡಬೇಕು ಅಂತ ಹೇಳಿ ಇವತ್ತಿನ ದಿವಸ ಭಾನುವಾರದ ಕಾರ್ಯಕ್ರಮದಲ್ಲಿ ನಾನು ಮನಸ್ಸು ಮಾಡಿ ನಾನು ಕೂತ್ಕೊಂಡಿದ್ದೇನೆ. ನನ್ನ ತಂದೆಯವರು ಇಲ್ಲ ಕಣಪ್ಪ ಬೇಡ, ಇವತ್ತಿನ ದಿವಸ ನೋಡಿ ರಾಶಿಫಲವನ್ನು ಕೂಡ ನಾನು ನಿಮಗೆ ತಿಳಿಸ್ಬೇಕಾಗಿತ್ತು, ಆದರೆ ಒಂದು ಕ್ಷಮೆ ಇರಲಿ, ರಾಶಿಫಲ ಆಗೋದಿಲ್ಲ. ಯಾಕೆಂದರೆ ಮಹತ್ವಪೂರ್ಣ ಮಾಹಿತಿಗಳಿದ್ವು, ತಾಯಿಗೆ ಗೌರವವನ್ನು ಸಲ್ಲಿಸಬೇಕಾಗಿತ್ತು. ಆದರೆ ರಾಶಿಫಲವನ್ನು ಬಿಡೋದು ಬೇಡ, ಮುಂದಿನ ಭಾನುವಾರದ ಕಾರ್ಯಕ್ರಮದಲ್ಲಿ ತಪ್ಪದೇ ರಾಶಿಫಲವನ್ನು ತಿಳಿಸ್ತೀನಿ. ಆದರೆ ಈಗ ಗುರುಗಳ ಬಾಯಲ್ಲೂ ಕೂಡ ಒಂದೆರಡು ಮಾತುಗಳನ್ನು ಕೇಳಬೇಕು. ಯಾಕೆ ಅಂದರೆ ತಾಯಿಯ ಬಗ್ಗೆ ನಾನು ಕಟ್ಟಿರ್ತಕ್ಕಂಥ ಕನಸು ಒಂದು ರೀತಿ ಆದರೆ, ನನ್ನ ಅಜ್ಜಿಯ ಬಗ್ಗೆ ನನಗಿರತಕ್ಕಂಥ ಗೌರವವೇ ಅಪಾರ. ಅದನ್ನು ನಾನು ತಿಳ್ಕೊಳ್ಳೋದಕ್ಕೆ ನಾನು ಗುರುಜಿ ಅವರ ತಾಯಿಯ ವಿಚಾರವಾಗಿ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಹೇಳ್ತಾ, ವಿಶ್ವ ತಾಯಂದ್ರ ದಿನಾಚರಣೆ ಹಬ್ಬದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಅಮ್ಮ, ವಿಶ್ವ ತಾಯಂದ್ರ ಹಬ್ಬದ ಶುಭಾಶಯಗಳನ್ನು ನಾನು ನಿನಗೂ ತಿಳಿಸ್ತಾ ಇದ್ದೀನಮ್ಮ. ಗುರುಗಳೇ, ನಿಮಗೂ ಕೂಡ ತಿಳಿಸ್ತಾ ಇದ್ದೇನೆ. ತಾಯಿ ಅಂದರೆ ಬರೀ ಹೆಣ್ಣಂತಲ್ಲ, ತಾಯಿ ಒಂದು ಗಂಡಿನಲ್ಲೂ ಮಾತೃ ಅಂಶ ಇರುತ್ತೆ. ಯಾಕೆಂದರೆ ಒಬ್ಬರನ್ನು ನೋಡಿ ಕನಿಕರಿಸ್ತಕ್ಕಂಥದ್ದು, ನೋವಿಗೆ ಸ್ಪಂದಿಸ್ತಕ್ಕಂಥದ್ದು, ಅಥವಾ ಸಮಸ್ಯೆಗೆ ಅವರು ನಿನ್ನ ಸಮಸ್ಯೆ ನಾನು ಭಾಗಿಯಾಗಿದ್ದೀನಿ ಅಂತ ಹೇಳ್ತಕ್ಕಂಥದ್ದು, ಇದು ಹೇಗೆ ಬರುತ್ತೆ ಅಂದರೆ ಇದು ಮಾತೃವಾತ್ಸಲ್ಯದಿಂದ, ಮಾತೃಗುಣದಿಂದ ಬರುತ್ತೆ. ವಿಶ್ವ ತಾಯಂದ್ರ ದಿನಾಚರಣೆಯಂದು ಶ್ರೀನಿವಾಸ್ ಶರ್ಮಾ ಏನು ಅವ್ರ ತಾಯಿ ಬಗ್ಗೆ ಅಪಾರವಾದಂಥ ರೀತಿ ಬೆಟ್ಟದಷ್ಟು ಮಾತಾಡ್ದ.
ಒಳ್ಳೆಯದಾಗಲಿ. ಹಾಗೆ ನನ್ನ ತಾಯಿ ಸಹಿತ ಈ ನಿಮ್ಮ ಆನಂದ್ ಗುರುಜಿ ಇವತ್ತು ನಿಮ್ಮ ಮುಂದೆ ಹೀಗೆ ಬರಬೇಕಾದ್ರೆ ಶ್ರಮನೂ ಅಷ್ಟೇ ಇದೆ. ಹಾಕೋ ಪ್ರತಿ ಹೆಜ್ಜೆನಲ್ಲೂ ಇದೆಲ್ಲ ಬದುಕು, ಇದು ಬದುಕು, ಹೀಗಿರಬೇಕು, ಹೀಗೆ ನಡ್ಕೋಬೇಕು, ಈ ಥರ ಬಂದರೆ ಬದುಕು ಹೀಗಾಗತ್ತೆ, ಆ ಕಲ್ಪನೆಗಳನ್ನು ಇದು ಬಹುಶಃ ಆನಂದ್ ಗುರುಜಿಯವರ ತಾಯಿನೋ ಅಥವಾ ಶ್ರೀನಿವಾಸ್ ಗುರುಜಿಯವರ ತಾಯಿನೋ, ಬರೀ ಒಬ್ಬ ತಾಯಿ, ನಮ್ಮಿಬ್ಬರ ತಾಯಿ ಮಾತ್ರ ಹೀಗೆ ಹೇಳುವಂಥದ್ದಲ್ಲ. ಇದು ಸೃಷ್ಟಿಯ ಪ್ರತಿಯೊಬ್ಬ ತಾಯಿಯೂ ಸಹಿತ ತನ್ನ ಮಕ್ಕಳನ್ನು ಹೀಗೇ ತರಬೇಕು ಅಂತ ಆಲೋಚನೆ ಮಾಡ್ತಕ್ಕಂಥದ್ದಿದೆ. ಪ್ರತಿಯೊಬ್ಬ ತಾಯಿಯ ಕಲ್ಪನೆಯೂ ತನ್ನ ಮಕ್ಕಳ ಮೇಲೆ ಹೀಗೇ ಇರುತ್ತೆ. ಪ್ರಾಣಿ ಪಕ್ಷಿಗಳಿಂದ ಹಿಡಿದು ದನಕರುಗಳವರೆಗೂ ಆ ತಾಯಿ ಮಕ್ಕಳ ಬಾಂಧವ್ಯ ಇದೆಯಲ್ಲ, ಆ ಭಗವಂತ ಎಲ್ಲವನ್ನೂ ಬೇರೆ ಬೇರೆ ತರಹ ನಡೆಸಿರ್ಬೋದು, ಆದರೆ ತಾಯಿ ಮಕ್ಕಳ ಬಾಂಧವ್ಯನ ಅದು ಯಾರಲ್ಲೂ ಸಹಿತ, ಯಾವ ಪ್ರಾಣಿ ಪಕ್ಷಿಗಳಲ್ಲೂ ಸಹಿತ ಬೇರೆ ಮಾಡಿಟ್ಟಿಲ್ಲ. ಯಾವುದೋ ಒಂದು ಪ್ರಾಣಿಗಳನ್ನು ನೋಡಿ ತನ್ನ ಮಕ್ಕಳನ್ನು ನೋಡುವಂತಹ ಭಾವನೆಯೇ ಬೇರೆ. ನಮ್ಮ ಕಣ್ಣೆದುರುಗ ಕಾಣುವಂಥವು ನಾವು ಎಷ್ಟೋ ನೋಡಿದ್ದೇವೆ. ಪ್ರತಿಯೊಂದು ವಿಧಿವಿಧಾನದಲ್ಲೂ ಈ ಮಾತೃವಾತ್ಸಲ್ಯ ಇದೆಯಲ್ಲ, ಅದಕ್ಕೆ ಸರಿಸಮಾನವಾಗಿರ್ತಕ್ಕಂಥದ್ದು, ಸರಿಸಾಟಿಯಾಗಿರ್ತಕ್ಕಂಥದ್ದು ಇನ್ನೊಂದಿಲ್ಲವೇ ಇಲ್ಲ. ಆ ತಾಯಿ ಋಣನ ಈ ಜನ್ಮಕ್ಕೆ ನಾವು ತೀರಿಸೋಕ್ಕಾಗೋದಿಲ್ಲ. ನಿಮ್ಮ ಕುಟುಂಬದಲ್ಲಿ ಸದಾಕಾಲ ಹಸನ್ಮುಖಿಯಾಗಿರಲಿ, ನಗುಮುಖ ತುಂಬಿರಲಿ. ತಾಯಂದಿರು ನೀವು ಆರೋಗ್ಯವಾಗಿದ್ದು ನಿಮ್ಮ ಸೇವೆ ಚೆನ್ನಾಗಿದ್ದರೆ, ನೀವು ಚೆನ್ನಾಗಿದ್ದರೆ ನಿಮ್ಮ ಇಡೀ ಕುಟುಂಬ ಚೆನ್ನಾಗಿರುತ್ತೆ. ಹಾಗೆ ಎಲ್ಲರ ಮನಸ್ಸನ್ನು ನೋಯಿಸೋದು ಬೇಡ, ಎಲ್ಲರೂ ಸಂತೋಷವಾಗಿರಲಿ ಎಂಬತಕ್ಕಂಥದ್ದು ಒಂದೇ ಕೋರಿಕೆ. ಮೇಲಿರುವ ನನ್ನ ತಾಯಿ, ಆಕೆ ಆಶೀರ್ವಾದ ನನಗಿರಲಿ. ಹಾಗೆ ಶ್ರೀನಿವಾಸನ ತಾಯಿ ಎದುರುಗಡೆ ಇದ್ದು ಅವರ ಆಶೀರ್ವಾದ ಶ್ರೀನಿವಾಸನಿಗಿರಲಿ. ಹಾಗೆ ನೋಡ್ತಾ ಇರ್ತಕ್ಕಂತಹ ಪ್ರೇಕ್ಷಕರು ಎಲ್ಲ ತಾಯಂದರು ನಿಮ್ಮ ಮಕ್ಕಳಿಗೆ ನಿಮ್ಮ ಆಶೀರ್ವಾದ ಇರಲಿ. ಎಲ್ಲ ಮಕ್ಕಳು ತಂದೆ ತಾಯಿನ ನೋಡ್ಕೊಳ್ಳೋದ್ರಲ್ಲಿ ಮಾತ್ರ ಯಾವುದೇ ಲೋಪ ಇಲ್ಲದಂತ ಇರಲಿ. ಒಳ್ಳೆಯದಾಗಲಿ. ಹೌದು ಗುರುಳೆ, ಪಾದಪೂಜೆ ಮಾಡಬೇಕು ಅಂತ ನನ್ನ ಮಹತ್ತರವಾದ ಆಸೆ ಇತ್ತು. ನಮ್ಮ ತಾಯಿಯವರ ಪಾದಕ್ಕೆ ಪಾದಪೂಜೆಯನ್ನು ಮಾಡಿ ಅವರಿಗೆ ನಾನು ಈ ಒಂದು ವಿಶ್ವ ತಾಯಂದ್ರ ದಿನಾಚರಣೆ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ತಾಯಂದಿರ ದಿನಾಚರಣೆಯಂದು ಪ್ರತಿಯೊಬ್ಬರೂ ಅವರವರ ತಾಯಿಯ ಪಾದಪೂಜೆ ಮಾಡಿ. ಅದಕ್ಕಿನ್ನ ಮುಖ್ಯವಾದ್ದು, ಅದಕ್ಕಿನ್ನ ವಿಶೇಷವಾಗಿರ್ತಕ್ಕಂಥದ್ದು ಇನ್ನೊಂದಿಲ್ಲ. ಜಗವೇ ತಾಯಿಗೆ ತೊಟ್ಟಿಲು, ನಾವೆಲ್ಲ ಮಕ್ಕಳು. ಆ ಸುರರು ತಾಯಿಗೆ ದಾಸರು, ಮಾತಿಗೆ ತಪ್ಪರು. ಸತ್ಯಕ್ಕೆ ಸಾಕ್ಷಿ, ಸುಳ್ಳಿಗೆ ಶೂಲ. ತಾಯಾಣೆ ತಾಯಾಣೆ, ಅಮ್ಮ ಊರೇನೆ ಅಂದರು, ನೀ ನನ್ನ ದೇವರು. ಜಗಕ್ಕೆ ಮುಕ್ಕೋಟಿ ದೇವರು, ನೀ ನನ್ನ ದೇವರು. ಮಾನಕ್ಕೂ ದೊಡ್ಡದು ಮಣ್ಣಿನ ಋಣ, ಪ್ರಾಣಕ್ಕೂ ದೊಡ್ಡದು ತಾಯಿಯ ಋಣ. ಇಂದು ವಿಶ್ವ ತಾಯಂದಿರ ದಿನಾಚರಣೆ. ನನ್ನ ತಾಯಿನ ಮತ್ತು ನನ್ನ ಅತ್ತೆನ ಇಬ್ಬರನ್ನೂ ಸ್ಮರಣೆ ಮಾಡ್ತಾ ಅವರಿಬ್ಬರು ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ತಾಯಿ ಲಲಿತಾ ರಾಜರಾಜೇಶ್ವರಿನ ಪ್ರಾರ್ಥಿಸ್ತೀನಿ. ಈ ಮಹರ್ಷಿವಾಣಿ ಕಾರ್ಯಕ್ರಮ ಈ ವೇದಿಕೆ ಮೇಲೆ ತಂದೆ ಮಕ್ಕಳನ್ನ ಇಬ್ಬರನ್ನೂ ಒಂದೇ ಬಾರಿ ಈ ವೇದಿಕೆ ಮೇಲೆ ನೋಡಿ ನನಗೆ ತುಂಬ ಖುಷಿ ಆಯಿತು. ನಮ್ಮ ಅತ್ತೆಯವರು ಸದಾ ನಮ್ಮ ಮನೆ ಗುರೂಜಿಯವ್ರ ಬಗ್ಗೆ ಮಾತಾಡ್ತಾಯಿದ್ರು. ಇಂದು ನನ್ನ ಮಗನ ಬಗ್ಗೆ ಮಾತಾಡೋದಕ್ಕೆ ನಂಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ನನ್ನ ಗುರೂಜಿಯವರ ಆಶೀರ್ವಾದ, ನನ್ನ ಆಶೀರ್ವಾದ ಸದಾ ನನ್ನ ಮಗನ ಮೇಲೆ ಇರಲಿ. ಈ ಚಿಕ್ಕ ವಯಸ್ಸಿನಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಿರುವಂಥ ಈ ಸೇವೆ ಇನ್ನೂ ಯಶಸ್ವಿಯಾಗಿರಲಿ, ಸದಾ ಜನರ ಸೇವೆನ ಅವನು ಮಾಡಲಿ ಅಂತ ಹೇಳ್ಬಿಟ್ಟು ಆ ತಾಯಿನ ನಾನು ಪ್ರಾರ್ಥಿಸ್ತೀನಿ. ಮತ್ತೊಮ್ಮೆ ವಿಶ್ವ ತಾಯಂದಿರ ದಿನಾಚರಣೆ. ಎಲ್ಲ ತಾಯಿಯ ಆಶೀರ್ವಾದ ನನ್ನ ಮಗನ ಮೇಲೆ ಇರಲಿ ಅಂತ ನಾನು ಆ ತಾಯಿನ ಪ್ರಾರ್ಥಿಸ್ತೀನಿ. ವಿಶ್ವ ತಾಯಂದ್ರ ದಿನಾಚರಣೆ ಹಬ್ಬದ ಪ್ರಯುಕ್ತವಾಗಿ ಇವತ್ತಿನ ದಿವಸ
ನನ್ನ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಭಾನುವಾರದ ಕಾರ್ಯಕ್ರಮಕ್ಕೆ ತಾವು ಬಂದಿರತಕ್ಕಂಥದ್ದಾಗಲಿ, ನಾನು ನಿಮ್ಮ ಪಾದಪೂಜೆಯನ್ನು ಮಾಡಿರ್ತಕ್ಕಂಥದ್ದಾಗಲಿ ನನ್ನ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದಮ್ಮ. ಬಹಳ ಧನ್ಯವಾದ. ಹಾಗೆ ಮಹರ್ಷಿವಾಣಿಯ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ, ತಾಯಂದ್ರು ತಮ್ಮೆಲ್ಲರಿಗೂ ಕೂಡ ವಿಶ್ವ ತಾಯಂದ್ರ ದಿನಾಚರಣೆ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೆ ನಾಳೆ ಬೆಳಗ್ಗೆ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಸಿಗೋಣ. ಕಾಯ್ತಾ ಇರಿ.